ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಾ, ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಶುಭೋದಯ. ಸೊ ಇವತ್ತು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ, ಯಾರೋ ಬಹುಶಃ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ. ರಿತಿಕಾ, ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೈಕ್. ಓಕೆ. ಓಕೆ, ಇವತ್ತು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು, ದಿ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. So as you know that today the international trade, it is one of the most important organ to any country to achieve a sustainable and rapid economic development. Thereby most of the English medium ವಿದ್ಯಾರ್ಥಿಗಳಾಗಿದ್ರೆ it is better to take paper and pen, and ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಪೆನ್ ಪೇಪರ್ ಬೇಕು. ಯಾಕಂತಂದ್ರೆ ಫರ್ದರ್ ಡಿಸ್ಕಷನ್ ದಲ್ಲಿ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ರೀತಿ ನೋಟ್ಸ್ ಪೂರ್ತಿಯಾಗಿ ಸಿಗೋದಿಲ್ಲ. ಅದಕ್ಕಾಗಿ ಚರ್ಚೆ ಮಾಡ್ತಕ್ಕಂಥ ವಿಷಯಗಳಲ್ಲಿ ಏನಾದ್ರೂ ನಿಮ್ಗೆ ಸಮಸ್ಯೆಗಳಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ, ಅಂಡ್ ಆಫ್ಟರ್ ಎಂಡ್ ಆಫ್ ದಿ ಡಿಸ್ಕಷನ್ ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್. ಓಕೆ. ಸೊ ಈ ಆಧುನಿಕವಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಮತ್ತು ವಿದ್ಯಮಾನಗಳಲ್ಲಿ ಪ್ರತಿಯೊಂದು ದೇಶ ಆರ್ಥಿಕವಾಗಿ ಸಬಲೀಕರಣವನ್ನು ಹೊಂದಬೇಕು, ಆರ್ಥಿಕವಾಗಿ ತೀವ್ರ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂತಹ ಒಂದು ಧೋರಣೆಯನ್ನ ಹೊಂದಿದ್ದಾವೆ. ಇನ್ನ ಅವುಗಳಿಗೆ ಈ ಧೋರಣೆಯನ್ನ ಸಾಫಲ್ಯ ಮಾಡತಕ್ಕಂತಹ ಒಂದು ವೇದಿಕೆಯಾಗಿ ಯಾವುದು ಕಾರ್ಯವನ್ನು ಮಾಡ್ತಾ ಇದೆ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡ್ತಾ ಇದೆ ಅನ್ನುವಂತ ವಿಷಯವನ್ನ ನಾವು ಹಿಂದಿನ ಎಪಿಸೋಡ್ ನಲ್ಲಿ ಅಥವಾ ಹಿಂದಿನ ಒಂದು ಕ್ಲಾಸ್ ನಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ. ಸೊ ಮೆನಿ ಮೋರ್ ಎಕನಾಮಿಸ್ಟ್ಸ್, ಎಮಿನೆಂಟ್ ಎಕನಾಮಿಸ್ಟ್ಸ್ have tried their level best to perform and formation of a systematized way of doing the international trade and business to upgrade the economies from undeveloped stage to developing stage and developing stage to developed stage. That is why most of the economists have tried to develop such kind of the systematized, a planned theoretical aspect, and these theories which provides a root level roadmap to the businessmen, investors, and the producers. This is how what this kind of the theoretical aspect helps to the countries to achieve rapidly economic development by means of adopting the international trade and business. ಈ ಅನೇಕ ಜನ ವಿದ್ವಾಂಸರು, ಅನೇಕ ಜನ ಬುದ್ಧಿಜೀವಿಗಳು, ಆಮೇಲೆ ಅರ್ಥಶಾಸ್ತ್ರಜ್ಞರಲ್ಲಿ ಅತ್ಯಂತ ಒಂದು ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂಥವರು ಈ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ದೇಶಗಳಿಗೆ ಹೇಗೆ ನಾವು ಏನಪ್ಪಾ ಅಂತಂದ್ರೆ ಅತ್ಯುತ್ತಮವಾಗಿ ಮಾಡಬೇಕು, ಅದನ್ನ ಹೇಗೆ ನಾವು ಏನಪ್ಪಾ ಅಂತಂದ್ರೆ ಉನ್ನತೀಕರಣಗೊಳಿಸಬೇಕು, ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕವಾಗಿ ದೇಶಗಳ ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ಹೇಗೆ ಹೆಚ್ಚಿಸಬೇಕು ಅನ್ನೋದನ್ನ ಬಹಳಷ್ಟು ಕರಾರುವಕ್ಕಾಗಿ ಮತ್ತು ಅಷ್ಟೇ ವ್ಯವಸ್ಥಿತವಾಗಿ ಏನಪ್ಪಾ ಅಂತಂದ್ರೆ ವಿಶ್ಲೇಷಣೆಯನ್ನ ಮಾಡಿದ್ರು. ಸೊ ಅಂತವರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಸಿದ್ಧಾಂತಗಳು ಅನೇಕ ಜನ ಅರ್ಥಶಾಸ್ತ್ರಜ್ಞರು ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. among them we will study in this semester most importantly two theoretical aspects, two theories of international trade, and one is that the what you call the Ricardian theory of international trade, that is also known as the comparative cost theory of international trade, and another one is and it is also known as the
one of the most important, the classical theoretical aspect. And next thing is that next theoretical aspect is that the modern theory of international trade, or the most importantly, that theory also comparatively, it means Heckscher and Voegelin's theoretical aspect comparatively made easy to understand the international scenario. So before going to that aspect, it is better to understand the theoretical aspect which performed by David Ricardo. ಸೊ ಈಗ ಅನೇಕ ಜನ ಅರ್ಥಶಾಸ್ತ್ರಜ್ಞರು ಸಿದ್ಧಾಂತಗಳನ್ನು ರೂಪಿಸಿದ್ದಾರೆ. ಆ ಎಲ್ಲ ಸಿದ್ಧಾಂತಗಳನ್ನು ನಾವು ಈ ಸೆಮಿಸ್ಟರ್ ನಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಏನಪ್ಪಾ ಅಂತ ನಾವು ಮುಖ್ಯವಾಗಿ 2 ಸಿದ್ಧಾಂತಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಅವುಗಳಲ್ಲಿ ಏನಪ್ಪಾ ಅಂತಂದ್ರೆ, ಅವುಗಳಲ್ಲಿ ಅತಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಯಾವುದು ಡೇವಿಡ್ ರಿಕಾರ್ಡೋ ಅವರ ಸಿದ್ಧಾಂತ, ಮತ್ತು 2ನೇ ಸಿದ್ಧಾಂತ ಹೆಕ್ಸ್ಚರ್ ಮತ್ತು ವೈಹ್ಲಿನ್ ಅವರ ಆಧುನಿಕ ಸಿದ್ಧಾಂತವನ್ನ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಇವತ್ತು ನಾವು ಚರ್ಚೆ ಮಾಡತಕ್ಕಂಥದ್ದು 15 ಅಂಕಗಳಿಗಾಗಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಇದು ಅತ್ಯಂತ ಮುಖ್ಯವಾಗಿರತಕ್ಕಂತಹ ಒಂದು ಸಿದ್ಧಾಂತಿಕ ವಿಶ್ಲೇಷಣೆ. ಬಹಳಷ್ಟು ಸಲ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಮೋಸ್ಟ್ ಆಫ್ ದಿ ಟೈಮ್ ಇಟ್ ಈಸ್ ರಿಪೀಟೆಡ್ ಇನ್ ದಿ ಎಕ್ಸಾಮಿನೇಷನ್. ಸೊ ಬಿ cautious about understanding this theoretical aspect. If you have any questions, doubts, you can go through the note down it, and last at the conclusion you can after conclusion you can ask and raise your questions. Okay, so ಈ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಅಥವಾ ತುಲನಾತ್ಮಕ ವೆಚ್ಚ ಸಿದ್ಧಾಂತವನ್ನ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ಡೇವಿಡ್ ರಿಕಾರ್ಡೋ ಅವರು ಏನಪ್ಪಾ ಅಂತಂದ್ರೆ 1817ರಲ್ಲಿ ಪ್ರಕಟವಾದ ತಮ್ಮ ಪ್ರಖ್ಯಾತ ಕೃತಿ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕಾನಮಿ ಅಂಡ್ ಟ್ಯಾಕ್ಸೇಷನ್ ಎಂಬ ಗ್ರಂಥದಲ್ಲಿ ಏನಪ್ಪಾ ಅಂತಂದ್ರೆ ಪ್ರಸ್ತುತ ಪಡಿಸಿದ್ರು. ಅನಂತರ JS ಮಿಲ್, ಆಲ್ಫ್ರೆಡ್ ಮಾರ್ಷಲ್, ಟಾಶಿಗ್ ಮೊದಲಾದವರು ಏನಪ್ಪಾ ಅಂತಂದ್ರೆ ಈ ಸಿದ್ಧಾಂತವನ್ನ ಇನ್ನೊಂದಿಷ್ಟು ಅಭಿವೃದ್ಧಿ ಪಡಿಸಿ ಅರ್ಥಶಾಸ್ತ್ರಕ್ಕೆ ಪರಿಚಯ ಮಾಡತಕ್ಕಂಥ ಕಾರ್ಯವನ್ನ ಅವರು ಮಾಡಿದ್ರು ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಹಾಗೆಯೇ ಡೇವಿಡ್ ರಿಕಾರ್ಡೋ ಇವರು ಏನಪ್ಪಾ ಅಂತಂದ್ರೆ ತುಲನಾತ್ಮಕ ವೆಚ್ಚ ಸಿದ್ಧಾಂತದ ಸಹಾಯದಿಂದ ಎರಡು ರಾಷ್ಟ್ರಗಳು ಅನುಸರಿಸುವ ವ್ಯಾಪಾರದ ಪ್ರಕ್ರಿಯೆಗಳನ್ನು ತಿಳಿದುಕೊಳ್ಳಬಹುದು. ಅಂದರೆ ಯಾವ ರಾಷ್ಟ್ರದಲ್ಲಿ ಒಂದು ಸರಕು ಇನ್ನೊಂದು ರಾಷ್ಟ್ರದಲ್ಲಿನ ಉತ್ಪಾದನಾ ವೆಚ್ಚಕ್ಕೆ ಹೋಲಿಸಿದಾಗ ಉತ್ಪಾದನಾ ವೆಚ್ಚವು ಕಡಿಮೆ ಇದೆಯೋ ಆ ರಾಷ್ಟ್ರ ಉತ್ಪಾದಿತ ಸರಕನ್ನು ರಫ್ತು ಮಾಡುತ್ತದೆ. ತದ್ವಿರುದ್ಧವಾಗಿ ಉತ್ಪಾದನಾ ವೆಚ್ಚಗಳು ಅಧಿಕವಿರತಕ್ಕಂತಹ ರಾಷ್ಟ್ರಗಳು ಆಮದಿನಲ್ಲಿ ತೊಡಗುತ್ತವೆ ಎನ್ನುವಂಥ ವಿಷಯವನ್ನ ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸೊ ದಿ ಎಮಿನೆಂಟ್ ಕ್ಲಾಸಿಕಲ್ ಎಕನಾಮಿಸ್ಟ್ ಡೇವಿಡ್ ರಿಕಾರ್ಡೋ, he has performed and published his great work, that is the Principles of Political Economy and Taxation, in 1817, and later on JS Mill and Alfred Marshall and Professor Tashig and many more economists also again developed this theoretical aspect and introduced the economic approaches, and it means according to David Ricardo, the countries which are having more productive cost, comparatively international goods and services, at that moment such countries are engaged in import of such kind of the goods, and which are unable to manufacture. It means which are having a lot of resources in their economy. At that moment what happen, they will be start their production and export to any other needy countries. And next slide representing that the Ricardo's theory, it is based on some important assumptions. These are the assumptions are nothing but these are the some certain rules of this theoretical aspect. When these rules will become realized, at that moment the Ricardian theory will be applicable, and Ricardian theory will be
ವರ್ಕ್ಸ್ ಆಸ್ ಹಿ ಅಸ್ಯೂಮ್ಡ್ ದಟ್. ಅಂದ್ರೆ ಈ ರಿಕಾರ್ಡರ್ ಅವರ ಸಿದ್ಧಾಂತ ಇಲ್ಲೇನಪ್ಪಾ ಅಂತಂದ್ರೆ ಅನೇಕ ಕಲ್ಪನೆಗಳನ್ನ ಕಲ್ಪಿಸಿಕೊಂಡಿದೆ. ಆ ಕಲ್ಪನೆಗಳಲ್ಲಿ ಈ ಕಲ್ಪನೆಗಳು ಯಶಸ್ವಿ ಆದಾಗ ಮಾತ್ರ ಏನಪ್ಪಾ ಅಂತಂದ್ರೆ ಇವರ ಸಿದ್ಧಾಂತ ರಿಕಾರ್ಡರ್ ಅವರು ಹೇಳಿದ ಪ್ರಕಾರ ಕಾರ್ಯವನ್ನ ಮಾಡ್ತದೆ, ಇಲ್ಲ ಅಂತಂದ್ರೆ ಕಾರ್ಯವನ್ನ ಮಾಡೋದಿಲ್ಲ. ಆದ್ರಿಂದ ದಿ ಫಸ್ಟ್ aspect is that here ಸಾಪೇಕ್ಷ ವೆಚ್ಚ ಸಿದ್ಧಾಂತವು 2x2 ಮಾದರಿಯದಾಗಿದೆ. This theory, it also 2x2 model theory. This is a 2x2 model theory because he assumes that there will be persist of 2 nations and 2 commodities. It means 2 means what? 2 nations. Again 2 means what? 2 goods. ಇಲ್ಲೇನಪ್ಪ ಅಂತಂತಂದ್ರೆ ಇಲ್ಲಿ 2 ದೇಶಗಳು ಅಸ್ತಿತ್ವದಲ್ಲಿ ಇರ್ತದೆ ಮತ್ತು ಆ 2 ದೇಶಗಳು 2 ಸರಕುಗಳೊಂದಿಗೆ ಏನ್ ಮಾಡ್ತಾವ್ರಿ? ವ್ಯಾಪಾರವನ್ನು ಮಾಡುತ್ತವೆ ಅನ್ನುವಂತ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. This is the first assumptions of this Ricardian theory. And the second one is here the labor, it determines the labor, it only determining tool which determines the cost of production. The cost of production is to be determined on the basis of labor cost. Okay, labor cost, it determines, it plays a pivotal role in Ricardian theory. ಇಲ್ಲಿ ಶ್ರಮ ಒಂದೇ ಸರಕಿನ ಉತ್ಪಾದನಾ ವೆಚ್ಚದ ನಿರ್ಧಾರಕ. ಅಂದರೆ ಶ್ರಮ ವೆಚ್ಚದ ಮುಖೇನ ಸರಕಿನ ವೆಚ್ಚವನ್ನು ನಿರ್ಧರಿಸಲಾಗುತ್ತದೆ. ದಿ ಪ್ರೈಸ್ ಆರ್ ದಿ ಕಾಸ್ಟ್ ಆಫ್ ದಿ ಕಮಾಡಿಟಿ ವಿಚ್ ಇಟ್ ಈಸ್ ಡಿಟರ್ಮೈನ್ಡ್ ಆನ್ ದಿ ಬೇಸಿಸ್ ಆಫ್ ದಿ ಕಾಸ್ಟ್ ಇನ್ಕರ್ಡ್ ಅಂಡ್ ಕಾಸ್ಟ್ ಇಂಪೋಸ್ಡ್ ಅಂಡ್ ಕಾಸ್ಟ್ ಮೇಡ್ ಆನ್ ದಿ labor. So this is also one more important aspect to keep it in mind. And the third aspect is ಶ್ರಮವು ದೇಶದ ಒಳಗಡೆ ಮುಕ್ತವಾಗಿ ಚಲಿಸಬಲ್ಲದು, ಆದರೆ ಅಂತಾರಾಷ್ಟ್ರೀಯವಾಗಿ ಅಚಲವಾದದ್ದು. ದಿ ಲೇಬರ್, ಇಟ್ ಈಸ್ ಕಂಪ್ಲೀಟ್ಲಿ ಮೊಬೈಲ್ ವಿದಿನ್ ಅ ಸ್ಟೇಟ್, ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಇಮ್ಮೊಬೈಲ್ at international. So it is also very important thing. Completely mobile, it means the laborers can mobile one state to another state, one region to another region within a country. State means here that is country, and it is immobile, whereas concerned to international, it means it is not possible to migrate the labor from one nation to another nation easily. So it is there is a certain barriers, there is a certain restrictions to move the laborers from one nation to another nation. So this is one of the important assumption which assumed by Ricardo. And ನಾಲ್ಕನೇ ಅಂಶ, ಶ್ರಮವು ಏಕರೂಪದ ಉತ್ಪಾದನಾ ದಕ್ಷತೆಯನ್ನ ಹೊಂದಿರುತ್ತದೆ. ಶ್ರಮವು ಏಕರೂಪದ ಉತ್ಪಾದನಾ ದಕ್ಷತೆಯನ್ನ ಹೊಂದಿರುತ್ತದೆ. There is a homogeneity in the efficiency of labor. There is a homogeneity in efficiency of the labor means wherever there may be within a country, wherever there is no the region barrier and there is no discrimination in the region, and regions are remain same, and there is a homogeneity in nature, and all the labor which engaged in the production process having equal efficiency. There is no discrimination, and there is no disparities in between the working capabilities of the people which are going to be engaged in the production process. Yes, ಅಂದ್ರೆ ಇಲ್ಲಿ ದೇಶದ ಒಳಗಡೆ ಏನು ಒಂದು ಶ್ರಮಶಕ್ತಿ ಇರ್ತದನೋ ಆ ಶ್ರಮಶಕ್ತಿ ಏನಪ್ಪಾ ಅಂತಂತಂದ್ರೆ ಏಕರೂಪವಾಗಿರ್ತಕ್ಕಂಥ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರ್ತದೆ. ಅಂದ್ರೆ ಇಲ್ಲಿ ದೇಶದೊಳಗಡೆ ಈ ಒಂದು ಪ್ರದೇಶದಲ್ಲಿ ಹೆಚ್ಚು ಉತ್ಪಾದನಾ ಸಾಮರ್ಥ್ಯ ಇರ್ತದೆ ಜನರದ್ದು, ಈ ಪ್ರದೇಶದಲ್ಲಿ ಕಡಿಮೆ ಸಾಮರ್ಥ್ಯ ಇದೆ ಅನ್ನುವಂಥ ಪ್ರಶ್ನೆ ಇಲ್ಲ ಅಂತ ಯಾರು ಹೇಳ್ತಾರೆ? ರಿಕಾರ್ಡರ್ ಅವರು ಹೇಳ್ತಾರೆ. ಅಂದ್ರೆ ಶ್ರಮಶಕ್ತಿ ಅಥವಾ ಶ್ರಮಿಕರು ಯಾವುದೇ ಭಾಗದಿಂದ ಬಂದವರಾಗಿರಬಹುದು, ಅದು ದೇಶದ ಒಳಗಡೆ ಅವರ ಕಾರ್ಯಕ್ಷಮತೆ ಏಕರೂಪವಾಗಿರುತ್ತದೆ. ಪ್ರತಿಯೊಬ್ಬ ಕಾರ್ಮಿಕ
ಒಬ್ಬ ಎ ಅನ್ನುವಂಥ ಕಾರ್ಮಿಕ ಎಷ್ಟು ಉತ್ಪಾದನೆ ಮಾಡುತ್ತಾನೆಯೋ ಝಡ್ ಅನ್ನುವಂಥ ಕಾರ್ಮಿಕನು ಅಷ್ಟೇ ಉತ್ಪಾದನೆ ಮಾಡುತ್ತಾನೆ ಅನ್ನುವಂಥ ಕಲ್ಪನೆಯಲ್ಲಿ ಆಗಿದೆ. ವಾಟ್ ಎವರ್ ದಿ ಎ ಹ್ಯಾವಿಂಗ್ ದಿ efficiency to manufacture, efficiency to produce, the equal amount or the same amount of the production capabilities to be with Z. Okay, and the fifth one is ಉತ್ಪಾದನೆಯು ಸ್ಥಿರ ಪ್ರತಿಫಲನ ತತ್ವಕ್ಕೆ ಒಳಪಟ್ಟಿರುತ್ತದೆ, ಆದ್ದರಿಂದ ಸರಾಸರಿ ವೆಚ್ಚವು ಸ್ಥಿರವಾಗಿರುತ್ತದೆ. ದಿ production cost, it is applied, or it is fixed, or it is application with or there is a working of the constant returns to scale. The production cost, it works on the account of what? Constant returns to scale. Thereby the average cost of the production remains the same. There is no change in the average cost of the production because the returns to scale remains the same. ಅಂದ್ರೆ ಉತ್ಪಾದನೆ ಏನಪ್ಪ ಸ್ಥಿರ ಪ್ರತಿಫಲ, ಉತ್ಪಾದನೆ ಏನಾಗಿರ್ತದೆ ಅಂತಂದ್ರೆ ಉತ್ಪಾದನೆಯ ರಿಟರ್ನ್ಸ್ ಏನಿರ್ತದೆ ಸ್ಥಿರವಾಗಿರ್ತದೆ ಅನ್ನುವಂತ ಒಂದು ಕಲ್ಪನೆಯನ್ನು ಕಲ್ಪಿಸಿಕೊಳ್ತಾರೆ. ಆ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ಸರಾಸರಿ ವೆಚ್ಚದಲ್ಲಿ ಇಲ್ಲಿ ಬದಲಾವಣೆಗೆ ಒಳಗಾಗೋದಿಲ್ಲ ಅನ್ನುವಂತ ಕಲ್ಪನೆಯನ್ನು ಕೂಡ ರಿಕಾರ್ಡೋನವರು ಇಲ್ಲಿ ಕಲ್ಪಿಸಿಕೊಳ್ತಾರೆ. ಅಂಡ್ ದಿ ಸಿಕ್ಸ್ತ್ ಆಸ್ಪೆಕ್ಟ್ ಈಸ್, ಅಂತಾರಾಷ್ಟ್ರೀಯ ವ್ಯಾಪಾರವು ಯಾವುದೇ ನಿರ್ಬಂಧ ಮತ್ತು ನಿಯಂತ್ರಣಗಳಿಗೆ ಒಳಗಾಗದೆ ಮುಕ್ತವಾಗಿರುತ್ತದೆ. ಎಸ್, ದಿ ಇಂಟರ್ನ್ಯಾಷನಲ್ ಟ್ರೇಡ್, here there is no restriction over the transaction of the goods and services. It is free from all the restrictions which imposed by any importing country, either exporting country. ಯಾವುದೇ ಒಂದು ದೇಶ ಏನಪ್ಪಾ ಅಂತಂದ್ರೆ ರಫ್ತುದಾರ ರಾಷ್ಟ್ರ ಆಗಿರಬಹುದು ಅಥವಾ ಆಮದುದಾರ ರಾಷ್ಟ್ರ ಆಗಿರಬಹುದು, ಅಲ್ಲೇನಪ್ಪಾ ಅಂತಂತಂದ್ರೆ ಯಾವುದೇ ತೆರನಾಗಿರ್ತಕ್ಕಂಥ ನಿರ್ಬಂಧಗಳನ್ನ ಇಲ್ಲಿ ಮಾಡೋದಿಲ್ಲ ಅನ್ನುವಂಥ ಕಲ್ಪನೆಯಲ್ಲಿ ಇರ್ತಕ್ಕಂಥದ್ದು. ಸೊ ಇದು ಕೂಡ ಒಂದು ಅತಿ ಮುಖ್ಯವಾಗಿರ್ತಕ್ಕಂತಹ ಕಲ್ಪನೆ. ಅಂಡ್ ದಿ ಸೆವೆಂತ್ ಆಸ್ಪೆಕ್ಟ್ ಈಸ್, ಸಾರಿಗೆ ವೆಚ್ಚ ಅಸ್ತಿತ್ವದಲ್ಲಿರುವುದಿಲ್ಲ. ದೇರ್ ಇಸ್ ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಎಸ್, in the international trade or in the domestic trade, totally the Ricardian theory assumes that there is the absence of ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಇಲ್ಲೇನಪ್ಪಾ ಅಂತಂದ್ರೆ ಸಾರಿಗೆ ವೆಚ್ಚ ಅಸ್ಥಿರವಾಗಿರುತ್ತದೆ, ಅಸ್ತಿತ್ವದಲ್ಲಿ ಇರುವುದಿಲ್ಲ ಅನ್ನುವಂಥ ವಿಷಯವನ್ನು ಅವರು ಹೇಳ್ತಾರೆ. ಅಂದ್ರೆ ಈ ಸರಕಿನ ವಸ್ತುಗಳ ಸರಕಿನ ಬೆಲೆಗಳಲ್ಲಿ, ಸರಕಿನ ವೆಚ್ಚಗಳಲ್ಲಿ there is no consideration of the transportation cost. It is out of the transportation cost. Okay, ಇಲ್ಲೇನಪ್ಪಾ ಅಂತಂದ್ರೆ ಸಾರಿಗೆ ವೆಚ್ಚವನ್ನ ಹೊರತುಪಡಿಸಿರ್ತಕ್ಕಂತಹ ಇಲ್ಲೇನಪ್ಪಾ ಅಂತಂದ್ರೆ ಪ್ರಕ್ರಿಯೆಯಲ್ಲಿ ಇರತಕ್ಕಂಥದ್ದು. ಆಮೇಲೆ ಕೊನೆಯದಾಗಿ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಸನ್ನಿವೇಶ ಮತ್ತು ಪೂರ್ಣೋದ್ಯೋಗ ಸನ್ನಿವೇಶ ಅಸ್ತಿತ್ವದಲ್ಲಿರುತ್ತದೆ. ದಿಸ್ ಈಸ್ ದ ಡಿಫಾಲ್ಟ್ ಅಜಂಪ್ಷನ್ ಆಫ್ ಕ್ಲಾಸಿಕಲ್ ಥಿಯರಿ. ಎವ್ರಿ ಕ್ಲಾಸಿಕಲ್ ಎಕಾನಮಿಸ್ಟ್ಸ್ assumed that is there will be what there will be existence of the full employment and there will be existence of the perfect competition. Yes, it is difficult to realize, but assumed that there will be existence of the perfect competition and there will be existence of the full employment. ಇಲ್ಲಿ ಏನಪ್ಪಾ ಅಂತಂತಂದ್ರೆ ಇದನ್ನ ನಾವು ವಾಸ್ತವಿಕತೆಗೆ ತರೋದು ಕಷ್ಟ ಇದೆ. ಯಾಕಂದ್ರೆ ಪರಿಪೂರ್ಣ ಪೈಪೋಟಿಯನ್ನ ಗುರುತಿಸುವುದು ಕಷ್ಟ ಇದೆ, ಆಮೇಲೆ ಪೂರ್ಣೋದ್ಯೋಗವನ್ನು ಸ್ಥಾಪನೆ ಮಾಡೋದು ಇನ್ನೂ ಕಷ್ಟ ಇದೆ. ಆದ್ರೂ ಕೂಡ ದಿ ಕ್ಲಾಸಿಕಲ್ ಎಕನಾಮಿಸ್ಟ್ಸ್ ಅಥವಾ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಕಲ್ಪಿಸಿಕೊಳ್ತಾರೆ ಹೀಗಿರ್ತದೆ ಅನ್ನುವಂತ ವಿಷಯವನ್ನ ಅವರು ಕಲ್ಪಿಸಿಕೊಂಡಿದ್ದಾರೆ. ಅಂಡ್ ಇಫ್ these all the what you call the assumptions will become realizes, the theory definitely act what it said. ಅಂದ್ರೆ ಈ ಎಲ್ಲ ಕಲ್ಪನೆಗಳು ಯಶಸ್ವಿಯಾದಾಗ ಈ ಒಂದು ಸಿದ್ಧಾಂತ ಏನಪ್ಪಾ ಅಂತಂದ್ರೆ ತಾನು ಏನು ಹೇಳಿಕ್ಕೆ ಹೊರಟಿದೆಯೋ ಅದು ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತದೆ ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸೊ ಹಿಯರ್ in this slide it is a little bit technical one. Look towards the this table schedule. Just 5 seconds. ಒಂದಿಷ್ಟು ನೋಡ್ಕೊಳ್ಳಿ ಇದನ್ನ.
Yes, I think you have been seen this table or this schedule here. At the left side, there is a country, Desha, ಎಡಭಾಗದಲ್ಲಿ, and at right hand there is a unit of labor, ಶ್ರಮದ ಪ್ರಮಾಣವನ್ನ ಮಾಪನ ಮಾಡ್ತಾ ಇದ್ದೀವಿ. And here the labor which utilized for 1 unit of cloth, for manufacturing of 1 unit of cloth, and the labor utilized for manufacturing of 1 unit of what, wine. Okay, so this is what the comparison. ಇಲ್ಲಿ 1 ಯೂನಿಟ್ ಬಟ್ಟೆಗೆ ಶ್ರಮ ಶಕ್ತಿ ಬಳಕೆ ಮಾಡಿರ್ತಕ್ಕಂಥ ಶ್ರಮದ ಪ್ರಮಾಣ, ಆಮೇಲೆ 1 ಯೂನಿಟ್ ಮದ್ಯಕ್ಕೆ ಬಳಕೆ ಮಾಡಿರ್ತಕ್ಕಂತಹ ಶ್ರಮದ ಪ್ರಮಾಣವನ್ನ ಮಾಪನ ಮಾಡ್ತಾ ಇದ್ದೀವಿ. So at the countries column there are 2 countries, one is England and another one is Portugal. Yes, and assume that here the England uses 100 units of labor force for manufacturing of what, 1 unit of cloth, and 120 unit of labor for manufacturing of what, 1 unit of wine. And similarly the Portugal uses what, 90 unit of labor for manufacturing of what, 1 unit of cloth, and 80 unit of labor force for manufacturing of what, 1 unit of wine. ಹೌದಾ? ಇಲ್ಲೇನಪ್ಪಾ ಅಂತಂದ್ರೆ ಇಂಗ್ಲೆಂಡ್ ದೇಶವು 100 ಘಟಕಗಳಷ್ಟು ಏನ್ ಮಾಡ್ತದ್ರಿ, ಒಂದು 1 ಯೂನಿಟ್ ಬಟ್ಟೆ ತಯಾರು ಮಾಡ್ಲಿಕ್ಕೆ ಶ್ರಮವನ್ನ ಉಪಯೋಗ ಮಾಡ್ತದೆ. ಹಾಗೇನೆ 120 ಘಟಕಗಳಷ್ಟು ಶ್ರಮ ಶಕ್ತಿಯನ್ನ 1 ಯೂನಿಟ್ ಮದ್ಯ ತಯಾರು ಮಾಡ್ಲಿಕ್ಕೆ ಯಾವ ದೇಶ ರೀ, ಇಂಗ್ಲೆಂಡ್ ಉಪಯೋಗ ಮಾಡ್ತದೆ. ಹಾಗೇನೆ ಪೋರ್ಚುಗಲ್ ಇದ್ದದ ಏನಪ್ಪಾ ಅಂತಂದ್ರೆ 90 ಘಟಕಗಳಷ್ಟು ಶ್ರಮ ಶಕ್ತಿಯನ್ನ ಯಾವ್ದಕ್ರಿ, ಬಟ್ಟೆ ತಯಾರು ಮಾಡ್ಲಿಕ್ಕೆ, ಪ್ರತಿ ಯೂನಿಟ್ ಬಟ್ಟೆ ತಯಾರು ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೊಳ್ತದೆ. ಹಾಗೇನೆ ಪೋರ್ಚುಗಲ್ ನಲ್ಲಿ 80 ಯೂನಿಟ್ಗಳಷ್ಟು ಶ್ರಮ ಶಕ್ತಿ ಎದಕ್ ಬೇಕಾಗ್ತದ್ರಿ, 1 ಯೂನಿಟ್ ಮದ್ಯವನ್ನ ತಯಾರು ಮಾಡ್ಲಿಕ್ಕೆ ಬೇಕಾಗ್ತದೆ. ಸೊ ಇದೇನಪ್ಪಾ ಅಂತಂದ್ರೆ ಪಟ್ಟಿಯಲ್ಲಿ ಇರ್ತಕ್ಕಂತಹ ಫಲಿತಾಂಶ. ಬಟ್ ವೈ ಐ ಆಮ್ ಶೋಯಿಂಗ್ ದಿಸ್ schedule to you, because the theory itself reflects that what the comparative theory, this is what comparative cost theory of international trade. ಯಾಕಂತಂದ್ರೆ ಇದು ಇಲ್ಲಿ ಏನ್ ಅನಿಸ್ತದೆ, ಆಸ್ ಕಂಪರೇಟಿವ್ ಅಂದ್ರೆ ಇದು ತುಲನಾತ್ಮಕ ವೆಚ್ಚದ ಸಿದ್ಧಾಂತ ಅಥವಾ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಅಂತೂ ಕರಿತೀವಿ. ಇದಕ್ಕೆ 3 ಹೆಸರುಗಳೇ ನಾವು ವಿಶೇಷವಾಗಿ ಕರಿತೀವಿ. ಒಂದು ತುಲನಾತ್ಮಕ ವೆಚ್ಚ ಸಿದ್ಧಾಂತ, ಇನ್ನೊಂದು ಸಾಪೇಕ್ಷ ವೆಚ್ಚ ಸಿದ್ಧಾಂತ, ಹಾಗೇನೆ ಇದಕ್ಕೆ ಏನಪ್ಪಾ ಅಂತಂದ್ರೆ ರಿಕಾರ್ಡೋ ಅವರ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಕಂಪರೇಟಿವ್ ಥೆರಟಿ, ಇಟ್ ಈಸ್ ಕಂಪರೇಟಿವ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ರಿಕಾರ್ಡಿಯನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಓಕೆ, ಸೊ ದಿ name itself reflect that the comparison in between the 2 countries, and it is not necessary. ಇಲ್ಲೇನಪ್ಪಾ ಅಂತಂದ್ರೆ ಯಾವ್ದಕ್ಕೆ ನೆಸೆಸರಿ ಇಲ್ರಿ, ಪೋರ್ಚುಗಲ್ಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋದು ಬೇಕಾಗಿಲ್ಲ. ಯಾವ್ದ್ರ ಜೊತೆಗೆ, ಇಂಗ್ಲೆಂಡ್ ರಾಷ್ಟ್ರದ ಜೊತೆಗೆ ವ್ಯಾಪಾರ ಮಾಡೋದು ಬೇಕಾಗಿಲ್ಲ. ಯಾಕೆ, ತನ್ನಲ್ಲಿ ಎಲ್ಲಾನು ಕೂಡ ಚೀಪ್ ರೇಟ್ ನಲ್ಲಿ ಸಿಗ್ತಾ ಇದೆ. ಹೌದಾ? ಇಲ್ಲಿ ನೋಡಿ, 90 ಯೂನಿಟ್ಗಳು ಬಟ್ಟೆಗೆ, 80 ಯೂನಿಟ್ಗಳು ಮದ್ಯಕ್ಕೆ ಸಾಕಪ್ಪ. ಅದಕ್ಕೆ ಏನ್ ಬೇಕು ಅದು ಉತ್ಪಾದನೆ ಆಗ್ತದೆ. ಅದಕ್ಕೆ ಇಂಗ್ಲೆಂಡ್ ಜೊತೆಗೆ ವ್ಯಾಪಾರ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ಈಗ ಏನಾಗ್ತದೆ ನಮ್ಗೆ ಇಲ್ಲಿ ಕಂಡು ಬರ್ತದೆ. ಬಟ್ ವೆರಾಸ್ ಇನ್ ಕೇಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ನಾವು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡ್ಲಿಕ್ಕೆ ಹೋದಾಗ ಇಲ್ಲಿ ನೋಡಿ, ಇಂಗ್ಲೆಂಡು ತನಗೆ ಬೇಕಾಗಿರ್ತಕ್ಕಂಥ ಬಟ್ಟೆಯನ್ನ, ಮದ್ಯವನ್ನ ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ ಎಷ್ಟು ಉಪಯೋಗ ಮಾಡ್ಬೇಕ್ರಿ, ಎಷ್ಟು, 100 + 120 equals to 220 units of labor. It is to be utilized for manufacturing of what, 1 unit of cloth and 1 unit of wine by England. ಇಂಗ್ಲೆಂಡ್ ದೇಶ ಏನ್ ಮಾಡ್ಬೇಕ್ರಿ, 220 ಯೂನಿಟ್ಗಳಷ್ಟು ಶ್ರಮವನ್ನ ವಿನಿಯೋಗ ಮಾಡ್ಬೇಕಾಗ್ತದ್ರಿ. ಆಮೇಲೆ ಈ ಪೋರ್ಚುಗಲ್ ಏನ್ ಮಾಡ್ಬೇಕಾಗ್ತದ್ರಿ, 90 + 80, 90 + 80 how much, 170 unit of labor force. It is to be utilized by
Portugal for manufacturing of what? 1 unit of cloth and 1 unit of wine. It is calculation for what? Before international trade. ಇದೇನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪೂರ್ವದಲ್ಲಿ ಇರತಕ್ಕಂತಹ ಒಂದು ಲೆಕ್ಕಾಚಾರ. So assume that after they engage in the field of international trade, after entering into the international trade, how much the benefits can gain. Okay, ಈಗೇನಪ್ಪ ಅಂತಂದ್ರೆ ವ್ಯಾಪಾರದ ಪೂರ್ವದಲ್ಲಿ ಇರತಕ್ಕಂತಹ ಒಂದು ಪರಿಸ್ಥಿತಿ ಇದು. ಇನ್ನು ವ್ಯಾಪಾರದಲ್ಲಿ ಎಂಟ್ರಿ ಆದ ನಂತರ ಏನಾಗ್ತದೆ ಅನ್ನುವಂಥದ್ದನ್ನ ಈಗ ನೋಡ್ತಕ್ಕಂಥದ್ದು. ಸೊ as per Ricardo and according to Ricardo, see, in this case England, it has to select, if it has to selected manufacturing of what? The cloth. Manufacturing of what? Cloth. ಸರಿಯಾಗಿ ಕೇಳ್ಕೊಳ್ಳಿ, don't be confused. Got it? So if England selects manufacturing of cloth for England and also Portugal, for England and also Portugal, how much labor force it needs? How much it needs? 200 units of labor force, because it only manufacturing what? Clothes. That is 2 unit of clothes. 2 unit of clothes for to manufacture to 1 unit for England and another for Portugal. How much it needs? 200 units of labor. 200 units of labor. And it has to leave manufacturing of what? Wine. To which country? To Portugal. That is the Portugal. How much now it has to invest? How much? 80 plus 80, because it has to produce the wine, 1 unit to wine for England, 1 unit for itself. It means Portugal. Got it? And in this case 80 plus 80, how much? 160. 80 plus 80, 160. And before, this is what? After entering into the international trade. So before is what? The condition. Before entering into the international trade, if England produces itself cloth and wine, it has to be into invest how much? 220 units of labor, and Portugal 170 units of labor. But after entering into the international trade, England, it can only how much? 200 units of labor. And after entering the Portugal into international trade, how much? 160. How much units saved? 20 units by labor force saved by England, and 10 units of labor force saved by Portugal, and totally 20 plus 10 equals to 30 units of net labor force saved by both of the countries while entering into the international trade, isn't it? And here the 30 unit of labor force, it is net gained from the international trade by both the countries, and the countries will become more specialized in manufacturing of cloth by the England and manufacturing of the wine by the Portugal. This is how the technical idea given by what the Ricardo about the international trade. So for this purpose, we have to be enter into the international trade field. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಪೂರ್ವದಲ್ಲಿ ಏನಾಗಿತ್ರಿ? 220 ಯೂನಿಟ್ಗಳಷ್ಟು ಶ್ರಮ ಶಕ್ತಿಯನ್ನ ಇಂಗ್ಲೆಂಡ್ ದೇಶ ತನಗೆ ಬೇಕಾಗಿರ್ತಕ್ಕಂಥ ಬಟ್ಟೆ ಮತ್ತು ಮದ್ಯವನ್ನ ಉತ್ಪಾದನೆ ಮಾಡಲಿಕ್ಕೆ ಬಳಕೆ ಮಾಡಬೇಕಾಗಿತ್ತು. ಸೊ ಈಗ ಏನಪ್ಪಾ ಅಂತಂತಂದ್ರೆ ಪೋರ್ಚುಗಲ್ಲು ಕೂಡ ಅಷ್ಟೇ. ಎಷ್ಟ್ರಿ? 170 ಅಂದ್ರೆ 90 ಪ್ಲಸ್ 80. ಸೊ ಎಷ್ಟ್ರಿ? 170 ಯೂನಿಟ್ಗಳಷ್ಟು ಅಥವಾ ಘಟಕಗಳಷ್ಟು ಶ್ರಮ ಶಕ್ತಿನ ಬಳಕೆ ಮಾಡಬೇಕಾಗಿತ್ತು ತನಗೆ ಬೇಕಾಗಿರ್ತಕ್ಕಂಥ ಬಟ್ಟೆಯನ್ನ, ತನಗೆ ಬೇಕಾಗಿರ್ತಕ್ಕಂಥ ಮದ್ಯವನ್ನ ಉತ್ಪಾದನೆ ಮಾಡಬೇಕು ಅಂತಂದ್ರೆ. ಸೊ ಈಗ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡುವಾಗ ಏನೆಲ್ಲ ಲಾಭ ಸಿಗುತ್ತದೆ? ಈಗ ಇಂಗ್ಲೆಂಡು ಏನ್ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ ರಿಕಾರ್ಡ್ರವರು.
ಇಲ್ಲಿ ಮದ್ಯದ ಉತ್ಪಾದನೆ ಬಹಳ ಯಾವುದು ಹಿಂಗ ಪೋರ್ಚುಗಲ್ಗೆ ಹೋಲಿಕೆ ಮಾಡಿದ್ರೆ ಮದ್ಯ ಉತ್ಪಾದನೆ ಏನಪ್ಪಾ ಅಂತಂದ್ರೆ ವೆಚ್ಚ ಜಾಸ್ತಿ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀರಿ, ಹೌದಾ? ಸೊ ಅದನ್ನ ಬಿಟ್ಟು ಬಿಡ್ಬೇಕು. ಯಾವ್ದಕ್ಕೆ? ಪೋರ್ಚುಗಲ್ಗೆ ಬಿಟ್ಟು ಬಿಡೋದು ಮದ್ಯ ಉತ್ಪಾದನೆ ಮಾಡೋದು. ಆಮೇಲೆ ತಾನೇನ್ ಉತ್ಪಾದನೆ ಮಾಡ್ಬೇಕ್ರಿ? ಬಟ್ಟೆಯನ್ನ ಉತ್ಪಾದನೆ ಮಾಡ್ಬೇಕು. ಎಷ್ಟಕ್ಕೆ? ತನಗೆ ಮತ್ತು ಪೋರ್ಚುಗಲ್ಗೆ 1 ಯೂನಿಟ್ ತನಗೆ, 1 ಯೂನಿಟ್ ಪೋರ್ಚುಗಲ್ಗೆ. ಸೊ ಹಾಗಾದ್ರೆ ಎಷ್ಟಪ್ಪ? 200, 100 ಪ್ಲಸ್ 100 ಅಂತಂದ್ರೆ 100 ಯೂನಿಟ್ ಉಪಯೋಗ ಮಾಡೋದ್ರಿಂದ ಇಲ್ಲಿ 1 ಯೂನಿಟ್ ತನಗೆ ಮತ್ತು 100 ಯೂನಿಟ್ ಶ್ರಮಶಕ್ತಿ ಉಪಯೋಗ ಮಾಡಿದಾಗ ಮತ್ತೊಂದು ಯೂನಿಟ್ ಪೋರ್ಚುಗಲ್ಗೆ. ಸೊ ಎಷ್ಟಾಗತ್ತೆ? 200 ಆಗತ್ತೆ. 200 ಯೂನಿಟ್ಗಳನ್ನ ಶ್ರಮಶಕ್ತಿಯನ್ನ ಉಪಯೋಗ ಮಾಡೋದ್ರ ಮೂಲಕವಾಗಿ ಇಂಗ್ಲೆಂಡ್ಗೆ ಏನಪ್ಪಾ ಅಂತಂತಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋದ್ರ ಮೂಲಕವಾಗಿ ಬಟ್ಟೆಯನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಈ ಪೋರ್ಚುಗಲ್ಗೆ ಏನಪ್ಪಾ ಅಂತಂದ್ರೆ ಮದ್ಯ ಉತ್ಪಾದನೆ ಬಿಟ್ಟು ಬಿಡೋದು. ಮದ್ಯ ಉತ್ಪಾದನೆ ಪೋರ್ಚುಗಲ್ ಮಾಡ್ಬೇಕಂದ್ರೆ ಎಷ್ಟಾಗ್ತದ್ರಿ? ಅಲ್ಲಿ 160 80 ಪ್ಲಸ್ 80 80 ಪ್ಲಸ್ 80 160 ಘಟಕಗಳಷ್ಟು ಶ್ರಮಶಕ್ತಿಯನ್ನ ಇಲ್ಲಿ ವಿನಿಯೋಗ ಮಾಡಬೇಕಾಗ್ತದೆ. 1 ಘಟಕ ಇಂಗ್ಲೆಂಡ್ಗೆ, 1 ಘಟಕ ಮಧ್ಯ ಯಾವುದಕ್ಕೆ? ಪೋರ್ಚುಗಲ್ಗೆ. ಸೊ ಹೀಗಿದ್ದಾಗ ಇಲ್ಲಿ ನೋಡಿ, ಈ ಪೂರ್ವದಲ್ಲಿ ಏನಿತ್ರಿ? ಅಂತಾರಾಷ್ಟ್ರೀಯ ವ್ಯಾಪಾರದ ಪೂರ್ವದಲ್ಲಿ ಇಂಗ್ಲೆಂಡ್ ಸ್ಥಿತಿ ಏನಿತ್ರಿ? 220 ಘಟಕಗಳಷ್ಟು ಶ್ರಮಶಕ್ತಿಯನ್ನ ಬಟ್ಟೆ ಮತ್ತು ಮದ್ಯವನ್ನ ತಯಾರು ಮಾಡ್ಲಿಕ್ಕೆ ವಿನಿಯೋಗ ಮಾಡಬೇಕಾಗಿತ್ತು. ಸೊ ಈಗ ಏನಪ್ಪಾ ಅಂತಂದ್ರೆ ಪೋರ್ಚುಗಲ್ ರಾಷ್ಟ್ರ ಅದೇ ಬಿಫೋರ್ ಇಂಟರ್ನ್ಯಾಷನಲ್ ಟ್ರೇಡ್ ಎಷ್ಟು 170 ಯೂನಿಟ್ಗಳಷ್ಟು ಶ್ರಮಶಕ್ತಿಯನ್ನ ತನಗೆ ಬೇಕಾದ ಬಟ್ಟೆ ಮತ್ತು ಮದ್ಯವನ್ನ ತಯಾರು ಮಾಡಲಿಕ್ಕೆ ವಿನಿಯೋಗ ಮಾಡಬೇಕಾಗಿತ್ತು. ಆದ್ರೆ ಈಗ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋದ್ರಿಂದ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿರ್ವಹಣೆ ಆಗೋದ್ರಿಂದ ಇಂಗ್ಲೆಂಡ್ ದೇಶವು ಮದ್ಯ ಉತ್ಪಾದನೆಯನ್ನ ಪೋರ್ಚುಗಲ್ಗೆ ಬಿಟ್ಟು, ಪೋರ್ಚುಗಲ್ ಬಟ್ಟೆ ಉತ್ಪಾದನೆಯನ್ನ ಇಂಗ್ಲೆಂಡ್ಗೆ ಬಿಟ್ಟು ಕೊಟ್ಟಾಗ ಇಲ್ಲೇನಪ್ಪಾ ಅಂತಂದ್ರೆ ಇಂಗ್ಲೆಂಡ್ ದೇಶವು 200 ಘಟಕಗಳಷ್ಟು ಮಾತ್ರ ಶ್ರಮಶಕ್ತಿಯಿಂದ ಏನ್ ಮಾಡ್ತದ್ರಿ? ಬಟ್ಟೆಯನ್ನ ತಯಾರು ಮಾಡ್ತದೆ ತನಗೂ ಮತ್ತು ಪೋರ್ಚುಗಲ್ ರಾಷ್ಟ್ರಕ್ಕೂ. ಹಾಗೆಯೇ ಈ ಒಂದು ಪೋರ್ಚುಗಲ್ ದೇಶವು ಕೂಡ ಏನಪ್ಪಾ ಅಂತಂದ್ರೆ 160 ಯೂನಿಟ್ಗಳಷ್ಟು ಶ್ರಮಶಕ್ತಿಯನ್ನ ವಿನಿಯೋಗ ಮಾಡೋದ್ರ ಮೂಲಕವಾಗಿ ತನಗೂ ಮತ್ತು ಇಂಗ್ಲೆಂಡ್ಗೆ ಬೇಕಾಗುವಷ್ಟು ಏನಪ್ಪಾ ಅಂತಂದ್ರೆ ಯಾವುದು? ಈ ಮದ್ಯವನ್ನ ತಯಾರು ಮಾಡ್ತದೆ. ಸೊ ಇದರಿಂದಾಗಿ ಏನಾಗ್ತದೆ ಅಂತಂದ್ರೆ ಈ ರಾಷ್ಟ್ರಗಳಿಗೆ, ಈ ರಾಷ್ಟ್ರಗಳ ಮೂಲಕವಾಗಿ ಅಂದ್ರೆ ಇಂಗ್ಲೆಂಡ್ ದಿಂದ 20 ಘಟಕಗಳಷ್ಟು ಶ್ರಮಶಕ್ತಿ ಉಳಿತು, ಪೋರ್ಚುಗಲ್ನಿಂದ 10 ಘಟಕಗಳಷ್ಟು ಶ್ರಮಶಕ್ತಿ ಉಳಿತು. ಅಂದ್ರೆ 220 ಮೈನಸ್ 200 ಈಕ್ವಲ್ಸ್ ಟು 20 and 170 ಮೈನಸ್ 160 ಈಕ್ವಲ್ಸ್ ಟು 10. ಸೊ ಇದು ಕ್ಯಾಲ್ಕುಲೇಷನ್ ಏನ್ ಹೇಳ್ತದೆ ಅಂತಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋದ್ರಿಂದ ಇಂಗ್ಲೆಂಡ್ದಿಂದ 20 ಯೂನಿಟ್ಗಳಷ್ಟು ಶ್ರಮಶಕ್ತಿ ಉಳಿತಾಯ ಮಾಡ್ಲಿಕ್ಕಾಯ್ತು. ಆಮೇಲೆ ಪೋರ್ಚುಗಲ್ನಿಂದ 10 ಯೂನಿಟ್ಗಳಷ್ಟು ಶ್ರಮಶಕ್ತಿ ಉಳಿತಾಯ ಮಾಡ್ಲಿಕ್ಕಾಯ್ತು. ಒಟ್ಟು ಅಂತಾರಾಷ್ಟ್ರೀಯ ಶ್ರಮಶಕ್ತಿಯ ಉಳಿತಾಯ ಎಷ್ಟಾಯ್ತ್ರಿ? 30 ಆಯ್ತು. ಸೊ ಹೀಗಾಗಿ ಏನಪ್ಪಾ ಅಂತಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಮಾಡೋದ್ರಿಂದ ಇಲ್ಲಿ ನಿರಪೇಕ್ಷ ವೆಚ್ಚ ಇದ್ರೂ ಕೂಡ, ನಿರಪೇಕ್ಷ ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ರೂ ಕೂಡ ಅಲ್ಲಿ ಲಾಭ ಇರ್ತದೆ ಅನ್ನುವಂತ ವಿಷಯವನ್ನು ಯಾರು ಹೇಳ್ತಾರೆ? Ricardo he rightly stated about the profit or gains from international trade. Okay, and the next slide representing that the diagrammatical representation. The diagrammatical representation, it shows the diagram itself to reflect that the comparison in between the countries, how much they are viable to manufacture the goods. Okay friends, here along with on vertical axis we measure the quantity of cloth, and on horizontal we measure what? The quantity of wine. Okay, and PL representing that what? The Portugal's production possibility frontier or the production possibility line, and EG represent that England's production possibility frontier or the production possibility line. And what is ER? It is the equilibrium curve in between the Portugal and the England, how much they can be able to manufacture. Suppose for example in earlier slide, in this slide, what the England have what the more, it means high expense as compared to the Portugal, and Portugal have viability to manufacture easily the goods. And then here what the see here the production of the cloth, it is easier, it is more cheaper to which country? To
to see here this slide. To which country production of cloth it is more familiar, more viable? To what? England. Got it? England, because the Portugal leaved production of the cloth to England. And production of what? Wine. Production of wine, it is expensive found because the OE, it is greater than OG. OG means what? Production of wine. Production of wine. Okay, so the OE is greater than OG, hence the country England leaves manufacturing of wine to country Portugal because it is found to England expensive. Hence it selects manufacturing of what? The cloth, that is easier and cheaper to what? The England, that is OE amount. OE amount. Hence here and here the manufacturing of OR it represent that it means it is possible. OL is possible to which country? OL is possible to which country? It is the possibility or the quantity of wine manufactured by what? The country Portugal. The country Portugal. But how much internationally it needs? OR level. How much wine we need at internationally? OR, not OL. It is a possibility. OL is a possibility, but we need how much? OR level. That is, this is what the international requirement level. Okay, internationally the wine required level. And then here the again friends, here see OP is what? The production possibility of what? The country Portugal. Of what? Cloth. Of what? Cloth. But here the cloth is rest cloth is manufacturing of the cloth, it is lived to what country? England. That is why OE is amount. OE amount of the cloth internationally both of the countries required instead of OP. Got it? OP, it is a possible curve or possible quantity of what? Portugal nation. Understood? Don't be confused. Okay, so ಇಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಬಹಳ ಸರಳವಾಗಿರ್ತಕ್ಕಂಥ ರೇಖಾಚಿತ್ರ. ಇಲ್ಲಿ ಈ ಒಂದು OY ಅಕ್ಷದ ಮೇಲೆ ನಾವು ಬಟ್ಟೆಯ ಪ್ರಮಾಣವನ್ನು ಅಳತೆ ಮಾಡ್ತೇವೆ ಮತ್ತು OX ತಲಾಕ್ಷದ ಮೇಲೆ ನಾವು ಮಧ್ಯದ ಪ್ರಮಾಣವನ್ನ ಅಳತೆ ಮಾಡ್ತಾ ಇದ್ದೀವಿ. ಆಮೇಲೆ ಈ ರೇಖಾಚಿತ್ರದಲ್ಲಿ ಸುಮಾರು 3 ರೇಖೆಗಳನ್ನ ನಾವು ಗುರ್ತ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನೋಡಿ, ನಾವು ಈಗಾಗಲೇ ಈ ಒಂದು ಸ್ಲೈಡ್ ದಲ್ಲಿ ಹೇಳಿರುವಂತೆ ಇಲ್ಲೇನಪ್ಪಾ ಅಂತಂದ್ರೆ ಯಾವುದಕ್ಕೆ ನಾವು ಪೋರ್ಚುಗಲ್ಗೆ ಹೋಲಿಕೆ ಮಾಡಿದ್ರೆ ಇಂಗ್ಲೆಂಡ್ಗೆ 2 ವಸ್ತುಗಳ ಉತ್ಪಾದನೆ ಏನಿದೆ ಬಹಳ ತುಟ್ಟಿ ಅನಿಸ್ತದ. ಆದ್ರೆ ಇಂಗ್ಲೆಂಡ್ ಇದು ಪೋರ್ಚುಗಲ್ ಇಂಗ್ಲೆಂಡ್ಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಅಗ್ಗ ಇದೆ, ಸೋವಿ ಇದೆ 2 ವಸ್ತುಗಳ ಉತ್ಪಾದನೆ ಮಾಡೋದ್ರಿಂದ. ಆದ್ರೆ ನಮ್ಗೆ ಏನ್ ಮಾಡ್ಬೇಕಾಗಿದೆ, ಇನ್ನೂ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪಾದಾರ್ಪಣೆ ಮಾಡಿದಾಗ ನಮ್ಗೆ ಇನ್ನೂ ಕೂಡ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನ, ಉಳಿತಾಯಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ವಿಷಯವನ್ನು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತಾ ಇದ್ದೇವೆ, ಬಟ್ಟೆ ಉತ್ಪಾದನೆಯನ್ನ ಇಂಗ್ಲೆಂಡ್ ದೇಶಕ್ಕೂ, ಮಧ್ಯ ಉತ್ಪಾದನೆಯನ್ನ ಯಾವ್ದಕ್ಕೆ? ಪೋರ್ಚುಗಲ್ ರಾಷ್ಟ್ರಕ್ಕೆ ಬಿಟ್ಟು ಕೊಟ್ಟಿದ್ದೀವಿ. ಸೊ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಹೋಲಿಕೆ ಮಾಡೋದಷ್ಟೇ. ಇಲ್ಲಿ ನೋಡಿ, OP ಇದೇನು? ಪೋರ್ಚುಗಲ್ ರಾಷ್ಟ್ರದ OP ಇದು ಪೋರ್ಚುಗಲ್ ರಾಷ್ಟ್ರದ ಬಟ್ಟೆ ಉತ್ಪಾದನಾ ಸಾಧ್ಯತೆಯ ಪ್ರಮಾಣ. ಇಲ್ಲಿ ನೋಡಿ, PL ಇದೇನಪ್ಪಾ ಅಂತಂದ್ರೆ ಪೋರ್ಚುಗಲ್ ದೇಶದ ಬಟ್ಟೆ ಮತ್ತು ಮದ್ಯ ಉತ್ಪಾದನೆಯ ಸಾಧ್ಯತಾ ರೇಖೆ. ಹೌದಾ? ಆಮೇಲೆ EG ಏನಿದೆಯೋ ಇದು ಇಂಗ್ಲೆಂಡ್ ದೇಶನ ಬಟ್ಟೆ ಮತ್ತು ಮದ್ಯ ಉತ್ಪಾದನಾ ರೇಖೆ. ಆಮೇಲೆ ಇಲ್ಲಿ ನೋಡಿ, ಇನ್ನೊಂದು ಮತ್ತದ ರೇಖೆ ಇದೆ ER ಅಂತ ಹೇಳಿ. ER ಇದೇನಪ್ಪ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಸರಿಯಾಗಿ ಕೇಳ್ಕೊಳ್ಳಿ, ಡೋಂಟ್ ಕನ್ಫ್ಯೂಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ರಾಷ್ಟ್ರಗಳಿಂದಾಗಿ ಎಷ್ಟು ಪ್ರಮಾಣದಷ್ಟು ಮದ್ಯಕ್ಕೆ ಬೇಡಿಕೆ ಇದೆ ಮತ್ತು ಎಷ್ಟು ಪ್ರಮಾಣದಷ್ಟು ಬಟ್ಟೆಗೆ ಬೇಡಿಕೆ ಇದೆ ಅನ್ನೋದನ್ನ ತೋರಿಸ್ತಕ್ಕಂತಹ ರೇಖೆ. ಸೊ ಇಲ್ಲೇನಪ್ಪಾ ಅಂತಂತಂದ್ರೆ ಈಗಾಗಲೇ ನಾವು ಚರ್ಚೆ ಮಾಡಿರುವಂತೆ ಇಂಗ್ಲೆಂಡ್ ದೇಶ ಏನ್ ಮಾಡ್ತದ್ರಿ,
ಇಂಗ್ಲೆಂಡ್ ದೇಶ OE ಪ್ರಮಾಣದಷ್ಟು ಬಟ್ಟೆಯನ್ನ ತನಗೂ ಮತ್ತು ಪೋರ್ಚುಗಲ್ ರಾಷ್ಟ್ರಕ್ಕೂ ಏನ್ ಮಾಡ್ತದ್ರಿ ಉತ್ಪಾದನೆಯನ್ನ ಮಾಡ್ಕೊಳ್ತದೆ. ಆದ್ರೆ ಪೋರ್ಚುಗಲ್ಗೆ ಸಾಧ್ಯ ಅದ, OP ಅದ, ಬಿಟ್ಬಿಡಿ. ಯಾಕಂದ್ರೆ ಅದು ಬಿಟ್ಟಿದೆ. ಯಾವ್ದೋ ಇಂಗ್ಲೆಂಡ್ ದೇಶಕ್ಕೆ ನೀನು ಉತ್ಪಾದನೆ ಮಾಡಪ್ಪ, ನನಗೂ ಉತ್ಪಾದನೆ ಮಾಡೋ ಬಟ್ಟೆಯನ್ನ ನೀನು ಉತ್ಪಾದನೆ ಮಾಡ್ಕೋ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡರದ್ದು ಬೇಡಿಕೆ ಎಷ್ಟಕ್ಕೆ ಸಮ ಆಗ್ತದ್ರಿ? OEಗೆ ಅಂದ್ರೆ ಇಷ್ಟೇ ಸಾಕು, ಇಷ್ಟು ಸಾಧ್ಯ ಅಂದ್ರೆ E-ದಿಂದ P ವರೆಗೆ ಅದನ್ನ ಸಾಧ್ಯತೆ ಇದೆ, ಬಟ್ ಬೇಕಾಗಿಲ್ಲ ಅನ್ನುವಂಥದ್ದನ್ನ ಪ್ರತಿನಿಧಿಸುತ್ತದೆ. ಆಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ OG ಇದೆಯಲ್ಲ, ಈ OG ಏನ್ ಹೇಳ್ತದೆ ಅಂತಂದ್ರೆ ಇಂಗ್ಲೆಂಡ್ ದೇಶಕ್ಕೆ ಮದ್ಯ ಉತ್ಪಾದನೆ ಬಟ್ಟೆಗಿಂತಲೂ ತುಟ್ಟಿಯಾಗಿ ಕಂಡು ಬರುತ್ತದೆ. ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಯಾಕೆ ನೋಡಿ, ಇಲ್ಲಿ OE ಈಸ್ ಗ್ರೇಟರ್ ದ್ಯಾನ್ OG ಆರ್ OG ಈಸ್ ಲೆಸರ್ ದ್ಯಾನ್ OE. ಯಾಕೆ ಅಂತಂತಂದ್ರೆ ಬಟ್ಟೆ ಉತ್ಪಾದನೆಯಲ್ಲಿ ಪ್ರೌಢಿಮೆಯನ್ನ ಇಂಗ್ಲೆಂಡ್ ದೇಶ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮದ್ಯ ಉತ್ಪಾದನೆ ಅದಕ್ಕೆ ಬಹಳಷ್ಟು ತುಟ್ಟಿ ಅಂತ ಹೇಳಿ, ಕಾಸ್ಟ್ಲಿಯರ್ ಅಂತ ಹೇಳಿ ಕಂಡು ಬರ್ತದೆ. ಅದಕ್ಕಾಗಿ ಏನಪ್ಪಾ ಅದು ಮದ್ಯ ಉತ್ಪಾದನೆ ಯಾವ ದೇಶಕ್ಕೆ ಬಿಟ್ಟು ಕೊಟ್ಟದ್ರಿ? ಪೋರ್ಚುಗಲ್ ದೇಶಕ್ಕೆ ಬಿಟ್ಟು ಕೊಟ್ಟಿದೆ. ಸೊ ಪೋರ್ಚುಗಲ್ನ ಮದ್ಯ ಉತ್ಪಾದನಾ ಸಾಮರ್ಥ್ಯ ಎಷ್ಟದರಿ? OL ಮಟ್ಟದಷ್ಟದ. ಎಷ್ಟ್ರಿ? OL ಮಟ್ಟದಷ್ಟದ. ಈ OL ಮೊತ್ತದಷ್ಟಿದ್ರು ಕೂಡ ಅದೆಷ್ಟು ಉತ್ಪಾದನೆ ಮಾಡ್ಬೇಕ್ರಿ? OR ಪ್ರಮಾಣದಷ್ಟು ಉತ್ಪಾದನೆ ಮಾಡಬೇಕು. ಯಾಕೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2ಕ್ಕೆ ಎಷ್ಟು ಸಾಕಾಗ್ತದೆ, ಹೆಚ್ಚು ಉತ್ಪಾದನೆ ಮಾಡಬೇಕಾಗಿಲ್ಲ, ಹೌದಾ? ಸೊ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ OR ಮಟ್ಟದಷ್ಟು ಏನಪ್ಪಾ ಅಂತಂದ್ರೆ ಮದ್ಯವನ್ನ ತನಗೂ ಮತ್ತು ಇಂಗ್ಲೆಂಡ್ ದೇಶಕ್ಕೂ ಪೋರ್ಚುಗಲ್ ಉತ್ಪಾದನೆ ಮಾಡಿ ಪೂರೈಕೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ತಕ್ಕಂಥ. ಸೊ ಇದೇನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡೂ ಸರಕುಗಳಿಗೆ ಇರ್ತಕ್ಕಂತಹ ಸಮತೋಲನ ಬೇಡಿಕೆಯನ್ನ ಪ್ರತಿನಿಧಿಸ್ತಕ್ಕಂತಹ ರೇಖೆಯು ಕೂಡ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸೊ ಇದೇನಪ್ಪಾ ಅಂತಂದ್ರೆ ಜಸ್ಟ್ ಫಾರ್ ಕಂಪ್ಯಾರಿಸನ್. ದಿಸ್ ಈಸ್ ಅ ಕಂಪ್ಯಾರಿಟಿವ್ diagrammatical representation in between the England and the Portugal. And the next diagram represent that how much gain is to be received from international trade by the Portugal and England. Yes, ಈಗೇನಪ್ಪಾ ಅಂತಂದ್ರೆ ಈ ಹಿಂದಿನ ರೇಖಾಚಿತ್ರದಲ್ಲಿ ನಾವೇನ್ ತಿಳ್ಕೊಂಡಿದ್ದೇವೆ, ಇಲ್ಲೇನಪ್ಪಾ ಅಂತಂದ್ರೆ ಎರಡು ದೇಶಗಳಿಂದ ಎಷ್ಟೇ ಸಾಧ್ಯ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಎರಡು ದೇಶಗಳು ಏನು ಉತ್ಪಾದನೆ ಮಾಡಬೇಕು, ಎಷ್ಟು ಸಾಧ್ಯ ಇದೆ ಅನ್ನೋದನ್ನ ತಿಳ್ಕೊಳ್ತೀವಿ. ಸೊ ಇಲ್ಲಿ ಲಾಭ ಎಷ್ಟು ಬರ್ತದೆ ಅನ್ನೋದು ಅದರಿಂದ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲಾಭವನ್ನ ಈ ರೇಖಾಚಿತ್ರ 2ರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದಿ ನೆಟ್ ಗೇನ್ ಫ್ರಾಮ್ ಇಂಟರ್ನ್ಯಾಷನಲ್ ಟ್ರೇಡ್ ಫ್ರಾಮ್ ದಿ ಬೋತ್ ದಿ ಕಂಟ್ರೀಸ್, ಹೌ ಮಚ್ is to be understand with this diagram number 2. Okay, so friends, here let as similar in earlier diagrammatical representation, we are on y vertical axis we measure the quantity of cloth, and on horizontal we measure the wine. ಇಲ್ಲೇನಪ್ಪಾ ಅಂತಂದ್ರೆ OY ಲಂಬಾಕ್ಷದ ಮೇಲೆ ಬಟ್ಟೆಯನ್ನು, OX ತಲಾಕ್ಷದ ಮೇಲೆ ಮದ್ಯವನ್ನು ಅಳತೆ ಮಾಡ್ತಾ ಇದ್ದೀವಿ. And then here this diagrammatical representation represent that here if the country England manufactures how much OC2 amount of the cloth, at that moment what happens, there will be the net profit. It is to be it means it is 1.88. It is represents what equals to 1 unit of wine, 1 unit of wine. And the Portugal, it means that is how much, that is W2 amount of the labor force. It means 1 unit of labor equals to 0.83. Got it? In which country? In Portugal country. Remember that is 1 unit of labor equals to, or it is to be measured in terms of what, in terms of 0.83, because it represents that in earlier discussion we got discussed, that is what here 1 unit of labor, it means totally comparative to the cloth, either the wine manufacturing in the country England and Portugal, that is familiar than the England. ಇಂಗ್ಲೆಂಡ್ಗೆ ಹೋಲಿಕೆ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ಪೋರ್ಚುಗಲ್ ನಲ್ಲಿ ಎರಡು ವಸ್ತುಗಳು ಉತ್ಪಾದನೆಯಲ್ಲಿ ಏನಿದೆ, ಸೋವಿ ಅಥವಾ ಅಗ್ಗ ಅಂತ ಹೇಳಿ ನಮ್ಗೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ಇಲ್ಲಿ ನೋಡಿ, ಇಂಗ್ಲೆಂಡ್ ದೇಶ ಎಷ್ಟು ವಿನಿಯೋಗ ಮಾಡ್ತಾ ಇದ್ದಾರೆ? 0.88
of what 88 unit of 0.88 unit of labor force for manufacturing of what ಕ್ಲೋತ್, ಬಟ್ಟೆ ಉತ್ಪಾದನೆಯಲ್ಲಿ ಎಷ್ಟು ಮಾಡ್ತಾ ಇದ್ರೆ ವಿನಿಯೋಗವನ್ನ 0.88 ಪ್ರಮಾಣದಷ್ಟು ವಿನಿಯೋಗವನ್ನು ಮಾಡ್ತಾ ಇದೆ. ಆಮೇಲೆ ಏನಪ್ಪಾ ಅಂದ್ರೆ ಮಧ್ಯ ಉತ್ಪಾದನೆಗೆ ಯಾವುದು ಈ ಒಂದು ಪೋರ್ಚುಗಲ್ ದೇಶ ಅದಕ್ಕಿಂತಲೂ ಕಡಿಮೆ, ಯಾವ್ದಕ್ಕಿಂತಲೂ ಇಂಗ್ಲೆಂಡ್ಕ್ಕಿಂತಲೂ ಕಡಿಮೆ. ಯಾಕೆ ಅದರಲ್ಲಿ ಈಗಾಗಲೇ ಇಲ್ಲಿ ನೋಡಿ ಎರಡು ವಸ್ತುಗಳ ಉತ್ಪಾದನೆಯಲ್ಲಿ ಏನಾದ್ರಿ ಪೋರ್ಚುಗಲ್ ರಾಷ್ಟ್ರಕ್ಕೆ ಅನುಕೂಲ ಇದೆ. ಇಟ್ ಮೀನ್ಸ್ ಮೋರ್ ಚೀಪರ್ by the Portugal countries in both the manufacturing of both the commodities. That is why ಇಲ್ಲೇನಪ್ಪಾ ಅಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿದಾಗ ಎಷ್ಟ್ರಿ OW2 ಮೊತ್ತದಷ್ಟು ಏನು ಉತ್ಪಾದನೆ ಮಾಡ್ಬೇಕ್ರಿ ಪೋರ್ಚುಗಲ್ ದೇಶ ವೈನ್ ಅನ್ನ ತನಗೂ ಮತ್ತು ಇಂಗ್ಲೆಂಡ್ಗೂ ಉತ್ಪಾದನೆ ಮಾಡಬೇಕು. ಆಮೇಲೆ OC2 ಮೊತ್ತದಷ್ಟು ಬಟ್ಟೆಯನ್ನ ಯಾವ ದೇಶ ರೀ ಇಂಗ್ಲೆಂಡ್ ದೇಶ ಎಷ್ಟ್ರಿ 0.88 ಪ್ರಮಾಣದಷ್ಟು ಶ್ರಮ ಶಕ್ತಿಯನ್ನ ಉಪಯೋಗ ಮಾಡಿಕೊಂಡು ಉತ್ಪಾದನೆ ಮಾಡಿದ್ದೇ ಆದ್ರೆ ಎಷ್ಟು ಲಾಭ ಸಿಗ್ತದ್ರಿ? ಎಷ್ಟು C2C1 it is net gain from international trade by England and that is from W2 to W1. This gap representing that the net international gain from the country which from the international trade gains earned by the country Portugal ಎಷ್ಟ್ರಿ W2 ದಿಂದ W1 ವರೆಗೆ ಏನಿದೆಯೋ ಅಂತರ ಇಷ್ಟು ಪ್ರಮಾಣದಷ್ಟು ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಲಾಭವನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಹೀಗಾಗಿ C2 ದಿಂದ C1 ಇದು ಇಂಗ್ಲೆಂಡ್ ದೇಶದ ಅಂತಾರಾಷ್ಟ್ರೀಯ ಲಾಭವನ್ನ ಪ್ರತಿನಿಧಿಸಿದರೆ W2 ದಿಂದ W1 ಇದು ಯಾವ ದೇಶದ್ರಿ ಪೋರ್ಚುಗಲ್ ದೇಶದಿಂದ ಅಂತಾರಾಷ್ಟ್ರೀಯ ಲಾಭವನ್ನ ಪ್ರತಿನಿಧಿಸುತ್ತದೆ ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಅಂಡ್ ದೆನ್ ಹಿಯರ್ the next slide representing that what we are understood by the study of this theoretical aspect. ಈ ಸಿದ್ಧಾಂತವನ್ನ ಅಧ್ಯಯನ ಮಾಡೋದ್ರಿಂದ ಏನ್ ನಮಗೆ ಕಂಡು ಬರ್ತದೆ, ವ್ಯಾಪಾರದಿಂದ ಲಾಭಗಳು ಯಾವ ರೀತಿಯಾಗಿ ಉಂಟಾಗ್ತದೆ ಅನ್ನುವಂಥದ್ದು ನಮಗೆ ಕಂಡು ಬರ್ತದೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಫಸ್ಟ್ ಅಸ್ಪೆಕ್ಟ್ ಸ್ಟೇಟ್ಸ್ ದಟ್ ಜಗತ್ತಿನ ಸಂಪನ್ಮೂಲಗಳ ದಕ್ಷ ಹಂಚಿಕೆ ಹಾಗೂ ಗರಿಷ್ಠ ಉತ್ಪಾದನೆ ಹೇಗೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಇದು ತಿಳಿಸ್ತದೆ. ದಿಸ್ ಥೆರಟಿಕಲ್ ಅಸ್ಪೆಕ್ಟ್ ರಿಸ್ಯೂಮ್ಸ್ that how much the resources of the globe it is utilized very efficiently and maximally. And the second aspect represent that ವ್ಯಾಪಾರದಲ್ಲಿ ನಿರತವಾಗಿರ್ತಕ್ಕಂತಹ ದೇಶಗಳ ನಡುವೆ ಸರಕುಗಳ ಬೆಲೆಗಳಲ್ಲಿ ಸಮಾನತೆ ಕಾಯ್ದುಕೊಳ್ಳಲು ಹೇಗೆ ಸಾಧ್ಯ, how it is possible to equilibrium which the countries are engaged in the field of international trade, how it is to be made equilibrium in between the countries and how it is to be realized the equilibrium in between the countries, that is also realizes and understood by this theoretical aspect. ವ್ಯಾಪಾರದಲ್ಲಿ ತೊಡಗುವುದರಿಂದ ನಾವು ಸಮಾನತೆ ಸರಕುಗಳ ಬೆಲೆಗಳಲ್ಲಿ ಸಮಾನತೆಯನ್ನು ಹೇಗೆ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ as per this last previous example. And then here the third aspect represents that here ವ್ಯಾಪಾರದಲ್ಲಿ ತೊಡಗಿರುವ ದೇಶಗಳ ನಡುವೆ ಸಂಪನ್ಮೂಲಗಳ ಬೆಲೆಗಳಲ್ಲಿ ಸ್ಥಿರತೆ ಸಾಧ್ಯ. Yes, this Ricardo's theory it definitely reflect that the resources prices also maintained as equilibrium which the countries are engaged in international ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಹೇಗೆ ನಾವು ಸಮತೂಕದಲ್ಲಿ ಕಾಯ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಸಂಪನ್ಮೂಲಗಳ ಬೆಲೆಗಳನ್ನ ಸರಿಯಾಗಿ ಅಥವಾ ಸಮತೂಕದಲ್ಲಿ ಕಾಯ್ದುಕೊಂಡು ಹೋಗೋದ್ರ ಮೂಲಕವಾಗಿ ಅವುಗಳ ಅಂತಿಮ ಉತ್ಪನ್ನಗಳನ್ನು ಬೆಲೆಗಳನ್ನು ಕೂಡ ಸಮತೂಕದಲ್ಲಿ ಕಾಯ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನ ಇದನ್ನ ತಿಳ್ಕೊಂಡಿದ್ದೀವಿ. ಬಟ್ even though it needs the theoretical aspect, the Ricardian theory of international trade, it needs what the critical evaluation ಅಂದ್ರೆ ವಿಮರ್ಶಾತ್ಮಕ ಪರಾಮರ್ಶೆಯನ್ನ ಮಾಡೋದು ಕೂಡ ಅವಶ್ಯಕವಾಗಿದೆ. And here this the first the evaluating aspect is that the
ಲೇಬರ್ ಥಿಯರಿ ಆಫ್ ವ್ಯಾಲ್ಯೂ. ಇದು ಶ್ರಮ ಮೌಲ್ಯದ ಸಿದ್ಧಾಂತ ಅಂತ ಹೇಳಿ ವಿಮರ್ಶೆಯನ್ನು ಮಾಡಲಾಗಿದೆ. ಎಸ್, ಇನ್ ದಿಸ್ ಕನೆಕ್ಷನ್ ಆರ್ ಇನ್ ದಿಸ್ ಥೆರಟಿಕಲ್ aspect, Ricardo assumed that the labor is only the measuring rod of the cost of production. Assume that the labor is what? It is only the measuring rod of the assessment and valuation and the cost of the good. Got it? But whereas in reality, apart from the labor or along with the labor, there are still there is a determinant factor, that is the capital also determines, and the charges made on the transportation also determines, and also the raw material charges, whatever we are incurred, that is also determinant aspect. But Ricardo ignored other things which importantly determines and equally determines as the labor. That is why here it is one of the faulty aspect which Ricardo assumed that. ಇಲ್ಲೇನಪ್ಪ ಅಂತಂದ್ರೆ ರಿಕಾರ್ಡೋ ಅವರು ಒಂದು ತಮ್ಮ ಸಿದ್ಧಾಂತದಲ್ಲಿ ಕೊರತೆಯನ್ನ ತೋರಿಸಿದ್ರು ಅಥವಾ ಕೊರತೆ ಕಂಡು ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಶ್ರಮ ಮಾತ್ರ ಸರಕಿನ ವೆಚ್ಚದ ನಿರ್ಧಾರಕ ಅಂತ ಹೇಳಿ ಕರೀತಾರೆ. ಆದ್ರೆ ಶ್ರಮವು ಮಾತ್ರ ಅಥವಾ ಶ್ರಮ ಒಂದೇ ಏನಪ್ಪಾ ಅಂತಂದ್ರೆ ವೆಚ್ಚ ನಿರ್ಧಾರಕ ಅಲ್ಲ, ಅದರ ಜೊತೆಗೆ ಇಲ್ಲಿ ಬಂಡವಾಳ ನಿರ್ಧಾರ ಮಾಡ್ತದೆ, ಆಮೇಲೆ ಕಚ್ಚಾ ಸರಕುಗಳ ಮೇಲೆ ಮಾಡಿರ್ತಕ್ಕಂತಹ ವೆಚ್ಚಗಳು ವಿನಿಯೋಗ ಮಾಡ್ತದೆ, ಆಮೇಲೆ ಸಾರಿಗೆ ವೆಚ್ಚಗಳು ನಿರ್ಧಾರ ಮಾಡ್ತದೆ. ಅನೇಕ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಗಳು ಎಲ್ಲ ಒಳಗೊಂಡಾಗ ನಮ್ಗೇನಾಗ ಗೊತ್ತಾಗ್ತದ್ರಿ, ಎಷ್ಟು ಇಲ್ಲಿ ಏನಪ್ಪಾ ಅಂತಂತಂದ್ರೆ ಅದರದ್ದು ಒಂದು ವಸ್ತುವಿನ ಬೆಲೆ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಇದು ಒಂದು ಕೊರತೆಯ ಅಂಶ. ಅಂಡ್ ದಿ ಸೆಕೆಂಡ್ ಅಸ್ಪೆಕ್ಟ್ ಇಸ್ ದಟ್ ಶ್ರಮದ ಚಲನೆ ಮತ್ತು ಸಮದಕ್ಷತೆ ಕಲ್ಪನೆ ಅಸಮಂಜಸ. ಇಟ್ ಮೀನ್ಸ್ ದೇ ಆರ್ ರಾಂಗ್ assumption ಆಫ್ ಲೇಬರ್ ಮೊಬಿಲಿಟಿ and equal efficiency. Yes, definitely friends, here there is as per the today's scenario, the labor it is mobile as at international as the domestically mobile one. ಅಂದ್ರೆ ಈ ಒಂದು ಶ್ರಮ ಶಕ್ತಿ ಏನಪ್ಪಾ ಅಂತಂದ್ರೆ ಇವತ್ತು ಹೇಗೆ ದೇಶದ ಒಳಗಡೆ ಓಡಾಡ್ಕೊಂಡಿರ್ತದನೋ ಅಷ್ಟೇ ಫ್ಲೂಯೆಂಟ್ ಆಗಿ ಏನಾಗ್ತಿದೆ, ಒಂದು ದೇಶದಿಂದ ಒಂದು ದೇಶಕ್ಕೆ ಮೈಗ್ರೇಟ್ ಆಗ್ತಕ್ಕಂಥದ್ದು, ಹೋಗಿ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇಲ್ಲಿ ಇವತ್ತು ಲಾಕ್ಡೌನ್ ಇದೆ, ಪೆಂಡಮಿಕ್ ಇದೆ, ಕೊರೋನಾ ವೈರಸ್ ಬಂದಿದೆ. ದಟ್ ಈಸ್ ನೋ ಅಪಾರ್ಟ್ ಫ್ರಮ್ ದಿಸ್, ಬಟ್ ಬಿಫೋರ್ ದಿಸ್ pandemic there is free of labor mobility and there is no such kind of these restrictions. ಅಲ್ಲಿ ಅಷ್ಟು ಅಂದ್ರೆ ಅವ್ರು ಯಾಕೆ ಇದನ್ನ ಹೇಳಿದ್ರು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಯಾಕಂದ್ರೆ ಶ್ರಮ ಒಂದೇ ಸರಕಿನ ಉತ್ಪಾದನಾ ವೆಚ್ಚದ ನಿರ್ಧಾರಕ ಇದೆ. ಅದಕ್ಕಾಗಿ ಶ್ರಮವನ್ನು ಹಿಡಿದಿಟ್ಕೊಂಡು ಬಿಟ್ರು ಯಾರು, ರಿಕಾರ್ಡೋ ಅವರು, ಎಲ್ಲಿ, ದೇಶದ ಒಳಗಡೆ. ಸೊ ಆದ್ರೆ ಶ್ರಮ ಹಾಗೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲಲ್ಲ. ಅದು ಮೈಗ್ರೇಷನ್ ಆಗೋದು, ಒಂದು ದೇಶದಿಂದ ಬೇರೆ ದೇಶದವರು ನಮ್ಮಲ್ಲಿ ಬರೋರು, ನಮ್ಮ ದೇಶದವರು ಬೇರೆ ಕಡೆ ಹೋಗ್ತಕ್ಕಂಥದ್ದು ಕೂಡ ಸ್ವಾಭಾವಿಕ ಆಗಿರ್ತಕ್ಕಂಥದ್ದು. ಅಂಡ್ ಆಲ್ಸೋ ಈಕ್ವಲ್ ಎಫಿಷಿಯನ್ಸಿ. ಎಸ್, Ricardo assumes that wrongly all labor force having equal efficiency of production, but it is not possible. It means if A produces 100 units of needles per day and B produces 120 units of needles per day and C produces 90 units of needles per day. ಈಗ A ಇದ್ದವನು 100, B ಇದ್ದವನು 120 ಉತ್ಪಾದನೆ ಮಾಡಬಹುದು ಮತ್ತು C ಇದ್ದವನು 80-90 ಉತ್ಪಾದನೆಯನ್ನ ಮಾಡಬಹುದು. ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ದಕ್ಷತೆಯಲ್ಲಿ ಸಮಾನತೆ ಇರೋದಿಲ್ಲ. ಹಾಗೆ ಒಂದು ವೇಳೆ ಸಮಾನತೆ ಇದ್ರೆ ನೀವೆಲ್ಲರೂ ಕೂಡ ಪರೀಕ್ಷೆಯಲ್ಲಿ ಏನ್ ಮಾಡ್ತಿದ್ರಿ, ಈಗ ಒಬ್ರು 80 ಮಾಡಿದ್ರೆ ಇನ್ನೊಬ್ರು 80 ಮಾಡ್ಬೇಕಾಗಿತ್ತು, ಒಬ್ರು 100ಕ್ಕೆ 100 ಹೊಡೆದ್ರೆ ಇನ್ನೊಬ್ರು 100ಕ್ಕೆ 100 ಹೊಡಿಬಹುದಾಗಿತ್ತು. ಸೊ ಇಟ್ ಇಸ್ ನಾಟ್ ಪಾಸಿಬಲ್. ಅದು ಯಾಕೆ ಅಂತಂದ್ರೆ ಇಟ್ ಇಸ್ ಡಿಟರ್ಮೈನ್ಡ್ ಆನ್ ದಿ ಬೇಸಿಸ್ ಆಫ್ ದೇರ್ ಎಫಿಷಿಯನ್ಸಿ, ದೇರ್ ಸ್ಕಿಲ್ಸ್, ದೇರ್ ಡಿಸಿಪ್ಲಿನೇಟ್ ನೇಚರ್, ದೇರ್ ಸ್ಟಡಿಂಗ್ ನೇಚರ್, ಅಂಡರ್ಸ್ಟ್ಯಾಂಡಿಂಗ್ ನೇಚರ್. ಅದು ಬೇರೆ 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 ಅವರ ಒಂದು ಕಾರ್ಯಕ್ಷಮತೆ ಆಧಾರ, ಅವರ ದೈಹಿಕ, ಮಾನಸಿಕ ಅನೇಕ ಅಂಶಗಳ ನಿರ್ಧಾರ ಆಗ್ತದೆ. ಸೊ ಹಾಗಾಗಿ ಕೆಲಸ ಮಾಡಬಹುದು ಆದ್ರೂ ಕೂಡ ಏನಪ್ಪಾ ಅಂತಂದ್ರೆ ಕೆಲಸ ಮಾಡ್ತಕ್ಕಂತಹ ವ್ಯವಸ್ಥೆಯಲ್ಲಿ ವೈವಿಧ್ಯತೆಯನ್ನ ನಾವು ಕಾಣ್ಕೊಳ್ತೀವಿ. ಅಂಡ್ ಥರ್ಡ್ ಒನ್ ಈಸ್ ಸ್ಥಿರ ವೆಚ್ಚ ಕಲ್ಪನೆ ತಪ್ಪು.
unrealistic assumption of constant cost. Yes, it is not possible. It means the Ricardo assumed that there is a constant, it means average cost remains constant. Average cost, it is not also remains constant when in the long term, the average cost also shifts either upwards or maybe downwards, depends upon their strategy and decision taken into the production process. ಯಾಕಂತಂದ್ರೆ ಈ ಸ್ಥಿರ ವೆಚ್ಚ ಕಲ್ಪನೆ ಏನಪ್ಪಾ ಅಂತಂದ್ರೆ ತಪ್ಪು. ಯಾಕಂತಂದ್ರೆ ದೀರ್ಘಾವಧಿಗೆ ನಾವು ಹೋದಾಗ ಆ ಸ್ಥಿರ ವೆಚ್ಚ ಏನಾಗಬಹುದು, ಒಮ್ಮೆ ಹೆಚ್ಚುನೂ ಆಗಬಹುದು. ಉತ್ಪಾದನೆ ಹೆಚ್ಚು ಮಾಡಬೇಕು ಅಂತಂದ್ರೆ ಆ ಸ್ಥಿರ ವೆಚ್ಚನೂ ಕೂಡ ಏನಾಗ್ತಾವ್ರಿ, ಕೆಲವೊಮ್ಮೆ ಕೆಲವೊಮ್ಮೆ ಅನ್ನೋಕ್ಕಿಂತಲೂ ಅವು ಹೆಚ್ಚಾಗ್ತಕ್ಕಂಥದ್ದು ಉತ್ಪಾದನೆ ಹೆಚ್ಚಾದಾಗ. ಯಾಕಂತಂದ್ರೆ ಪ್ರತಿಯೊಂದು ಉತ್ಪಾದನಾ ವ್ಯವಸ್ಥೆಗೆ ತನ್ನದೇ ಆಗಿರತಕ್ಕಂತಹ ಸೀಮೆ, ಎಲ್ಲೆ ಅನ್ನೋದು ಇರ್ತಕ್ಕಂಥದ್ದು. ಅದ್ ಲಿಮಿಟ್ ಮೀರಿದಾಗ ಅಲ್ಲಿ ಏನಾಗ್ತದೆ, ಆಟೋಮೆಟಿಕ್ ಚಾರ್ಜಸ್ ಹೆಚ್ಚಾಗ್ತಕ್ಕಂಥದ್ದು. ಸಪೋಸ್ ಫಾರ್ ಎಕ್ಸಾಂಪಲ್, ಅ ಕಂಪನಿ ಕ್ಯಾನ್ ಆರ್ ದಿ ಫರ್ಮ್ ಆರ್ ದಿ machine can manufacture 100 needles per day. 100 needles per day. Apart from that, what happens, you have to purchase, if you want to buy 150 needles or 200 needles per day, you need to what, installation of the second machine. Got it? ಯಾಕಂತಂದ್ರೆ ನೀವು 100 ಉತ್ಪಾದನೆ ಸಾಮರ್ಥ್ಯ ಇದೆ, ಅಷ್ಟು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೀವು 200 ಬೇಕಂದಾಗ ಮತ್ತೊಂದು ಮಷೀನ್ ಅನ್ನು ತರಬೇಕಾಗ್ತದೆ. ಸೊ ಇದು ಕೂಡ ಏನಪ್ಪಾ ಅಂತಂದ್ರೆ ಒಂದು ಕೊರತೆಯ ಅಂಶ ಆಗಿದೆ. ಸೊ ಸ್ಥಿರ ವೆಚ್ಚ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅರ್ಥಶಾಸ್ತ್ರಜ್ಞರ ಒಂದು ಅಭಿಮತ. ಅಂಡ್ ದೆನ್ ದಿ ಫೋರ್ತ್ ಒನ್ ಈಸ್ ದಟ್ ಈಸ್ ಪೂರ್ಣೋದ್ಯೋಗ ಕಲ್ಪನೆ ಸರಿಯಲ್ಲ. ಎಸ್, ರಾಂಗ್ ಅಸಂಪ್ಷನ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್. ಎಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಯಲೈಸ್ ಅಂಡ್ ಫೈಂಡ್ ವಾಟ್ ದಿ ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಇನ್ ಟು ದಿ ಎಕಾನಮಿ. ಅಂಡ್ even the countries called upon, the developed countries or the forward countries, they also facing the challenging aspect, that is realization of the full employment in the economy. Yes, ಯಾಕಂತಂದ್ರೆ ಯಾವ ದೇಶಗಳನ್ನ ಅಭಿವೃದ್ಧ ರಾಷ್ಟ್ರಗಳು, ಮುಂದುವರೆತಕ್ಕಂಥ ದೇಶಗಳು ಅಂತ ಹೇಳಿ ಕರಿತೀವಿ, ಅಲ್ಲೇ ಇದು ಸಾಧ್ಯ ಆಗಿಲ್ಲ, ಯಾವುದು ಪೂರ್ಣೋದ್ಯೋಗ ಸಾಧ್ಯ ಮಾಡೋದು. ವಾಟ್ ಇಸ್ ಫುಲ್ ಎಂಪ್ಲಾಯ್ಮೆಂಟ್? What is full employment? Full employment means what? Who is willing to work and having ability to work, they must have the employment situation and employment opportunities. That is known as full employment. ಯಾರಿಗೆ ಕೆಲಸ ಮಾಡತಕ್ಕಂತಹ ಮನಸ್ಸಿದೆಯೋ, ಕೆಲಸ ಮಾಡತಕ್ಕಂಥ ಯೋಗ್ಯತೆ ಇದೆಯೋ, ಅವರೆಲ್ಲರಿಗೂ ಕೂಡ ಉದ್ಯೋಗ ಸಿಗಬೇಕು. ಎಲ್ಲಿ ಆಗ್ತದಪ್ಪ ಇಲ್ಲಿ? ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಕೆಲವೊಬ್ಬರಿಗೆ ಮನಸ್ಸಿದ್ರೆ ಅವರಿಗೆ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ, ಕೆಲವೊಬ್ಬರಿಗೆ ಸಾಮರ್ಥ್ಯ ಇದ್ರೆ ಕೆಲಸ ಮಾಡುವಂತ ಮನಸ್ಸಿರುವುದಿಲ್ಲ, ಆಮೇಲೆ ಇವೆರಡೂ ಇದ್ರೂ ಕೂಡ ಕೆಲಸನೇ ಇರುವುದಿಲ್ಲ. ಸೊ ಹೀಗಾಗಿ ಏನಪ್ಪಾ ಅಂದ್ರೆ ಪೂರ್ವೋದ್ಯೋಗವನ್ನು ಕಂಡುಕೊಳ್ಳೋದು ಬಹಳ ಕಷ್ಟದ ವಿಷಯ. ಆ ಕಾರಣಕ್ಕಾಗಿ ಇದು ಒಂದು ತಪ್ಪು ಕಲ್ಪನೆ ಅಂತ ಹೇಳಿ ಚರ್ಚೆ ಮಾಡಲಾಯಿತು. ಅಂಡ್ ದಿ ಫಿಫ್ತ್ ಒನ್ ಈಸ್ ಪರಿಪೂರ್ಣ ಪೈಪೋಟಿಯ ಕಲ್ಪನೆ ಅವೈಜ್ಞಾನಿಕ. ಇಟ್ ಮೀನ್ಸ್ unscientific assumption of perfect competition. Yes, it is also very difficult case. Even the countries are developed, which called upon the countries are developed or forward countries, that is these countries also suffering from establishment of the what you call the perfect competitive market system. ಯಾಕಂತಂದ್ರೆ ಮುಂದುವರೆದಿರ್ತಕ್ಕಂಥ ದೇಶಗಳಲ್ಲಿನೇ ಇದು ಸಾಧ್ಯ ಆಗ್ತಾ ಇಲ್ಲ. ಪರಿಪೂರ್ಣ ಪೈಪೋಟಿ ಅಂತಂದ್ರೆ ಏನು? which the goods price of the good determined by two forces, that is the demand and supply, and there is a homogeneity in the nature of the commodity. There is a homogeneity in the nature of the commodity, and what you call, and there is no change in the shape, there is no change in the quality, there is no change in the price. That is known as what is the condition of what perfect competition. ಪರಿಪೂರ್ಣ ಪೈಪೋಟಿ ಅಂತಂದ್ರೆ ಯಾವ ಮಾರುಕಟ್ಟೆಯಲ್ಲಿ ಆ ವಸ್ತುವಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಅಂಶಗಳನ್ನು ನಿರ್ಧಾರ ಆಗ್ತದೆಯೋ, ಮತ್ತು ಯಾವ ಒಂದು ಉತ್ಪನ್ನದ ಒಂದು ಬೆಲೆಗಳಾಗಿರಬಹುದು, ಸ್ವರೂಪಗಳಾಗಿರಬಹುದು, ಪ್ರಮಾಣಗಳಾಗಿರಬಹುದು, ಗುಣಮಟ್ಟಗಳಾಗಿರಬಹುದು ಏಕರೂಪತೆಯಿಂದ ಕೂಡಿರ್ತದೋ ಅಂತದ್ದಲ್ಲಿ ನಾವೇನಪ್ಪಾ ಅಂತಂದ್ರೆ ಪರಿಪೂರ್ಣ ಪೈಪೋಟಿ ಅಂತ ಹೇಳಿ ಕರಿತೀವಿ. ಅದೆಲ್ಲಿ ಸಾಧ್ಯ ಆಗ್ತದೆ? ಅದು ಕೂಡ ಸಾಧ್ಯ ಆಗುವುದು ಬಹಳ ಕಷ್ಟದ ವಿಷಯ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಅಂಡ್ ಸಿಕ್ಸ್ತ್ ಒನ್ ಈಸ್ ಇಗ್ನೋರ್ಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಸಾರಿಗೆ ವೆಚ್ಚದ ಉಪೇಕ್ಷೆಯನ್ನು ಮಾಡಲಾಗಿದೆ. ಎಸ್, ಡೆಫಿನೆಟ್ಲಿ Ricardo ignored that is what the transportation charges, but transportation charges also one of the mean charge. Yes, one of the mean charge which determines the real cost of the manufacture and real cost of the commodity. Yes, ಈ ಸಾರಿಗೆ ವೆಚ್ಚ ಏನಪ್ಪಾ ಅಂತಂದ್ರೆ ಈ ಉತ್ಪಾದನೆಯ ಒಂದು ವಾಸ್ತವಿಕವಾಗಿರತಕ್ಕಂತಹ ಉತ್ಪಾದನೆ ವೆಚ್ಚವನ್ನು ಅಳತೆ ಮಾಡತಕ್ಕಂತಹ ಒಂದು ಪರಿಕಲ್ಪನೆ ಆಗಿದೆ. ಆ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ಈ ಸಾರಿಗೆ ವೆಚ್ಚನು ಕೂಡ ಇಲ್ಲಿ ಏನಪ್ಪಾ ನೆಗ್ಲೆಕ್ಟ್ ಮಾಡಬಾರದು. ಒಂದು ವಸ್ತುವಿನ ಬೆಲೆಗಳಾಗಿರ್ಬಹುದು, ಒಂದು ಆಮದು ಆಗಿರಬಹುದು ಅಥವಾ ರಫ್ತಾಗಿರಬಹುದು, ಆ ವಸ್ತುವಿನ ಬೆಲೆಗಳಲ್ಲಿ ಏನಪ್ಪಾ ಅಂತಂದ್ರೆ ಸಾರಿಗೆ ವೆಚ್ಚವನ್ನ ಸಮ್ಮಿಳಿತಗೊಳಿಸಲಾಗಿರುತ್ತದೆ. ಇಟ್ ಮೀನ್ಸ್ ದಿ ಗೂಡ್ಸ್ ಆರ್ ದಿ ಪ್ರೈಸ್ ಆಫ್ ದಿ ಗೂಡ್, ಇಟ್ ಇಸ್ ಇನ್ಕ್ಲೂಸಿವ್ ಆಫ್ ವಾಟ್ the transportation
cost. And then here the next aspect is that the seventh one is ಸಂಪನ್ಮೂಲಗಳ ವೈಶಿಷ್ಟ್ಯ ಅಸಾಧ್ಯ. Complete specialization impossible. Yes, definitely the complete specialization impossible, because every country trying to protect her economy, and due to this measure, what the countries are not completely specialized, because there is a hurdles, and there is a lack of availability of the raw materials, and lack of availability of sometime what happens the capital, and lack of availability of the sometime what happens the labor, some whatever maybe the hurdles are there in the production process. At that moment what happens, it is no possible to realize and complete specialization in the production of process. Sometime what happens, suppose say for example the considered resources will become exhaust. At that moment what happens, the countries will not be unable to manufacture such kind of the commodities and export it to the countries which are going to ready to import it. ಯಾಕಂತಂದ್ರೆ ಇಲ್ಲೇನಪ್ಪ ಅಂತಂದ್ರೆ ಸಂಪನ್ಮೂಲಗಳ ಸಂಪೂರ್ಣ ವೈಶಿಷ್ಟ್ಯತೆ ಅಸಾಧ್ಯವಾಗಿದೆ. ಯಾಕಂತಂದ್ರೆ ನಾವು ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಉತ್ಪಾದನೆ, ಸಪೋಸ್ ಈಗ ಏನಪ್ಪಾ ಅಂತಂದ್ರೆ ನಾವು ಒಪ್ಪಿಕೊಂಡಿವಿ, ಏನು ಇಂಗ್ಲೆಂಡ್ಗೆ ಕೊಟ್ಟಿವಿ, ಏನು ಬಟ್ಟೆ ಉತ್ಪಾದನೆ ಮಾಡಿರಪ್ಪ ನೀವು, ಮತ್ತು ಪೋರ್ಚುಗಲ್ಗೆ ಏನು ಹೇಳ್ಬಿಟ್ಟಿವಿ, ಏನು ನೀವು ಮದ್ಯವನ್ನು ಉತ್ಪಾದನೆ ಮಾಡಿ ಅಂತೇಳಿ. ಸಪೋಸ್ ಬಟ್ಟೆ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಹತ್ತಿ ಆಗಿರ್ಬೋದು, ಮತ್ತೆ ಯಾವುದೇ ಪದಾರ್ಥ ಸಿಂಥೆಟಿಕ್ ವಸ್ತುಗಳಾಗಿರ್ಬೋದು ಸಿಗ್ಲಿಲ್ಲ ಅಂತಂದ್ರೆ, ಅಥವಾ ಭವಿಷ್ಯತ್ತಿನಲ್ಲಿ ಇದು ಕಡಿಮೆ ಆಯ್ತು ಅಂತಂದ್ರೆ, ಅವಾಗ ಏನಪ್ಪಾ ಅಂದ್ರೆ ವೈಶಿಷ್ಟ್ಯ ಸಾಧಿಸುವುದು ಅಸಾಧ್ಯ ಆಗ್ತದೆ. ಅದು ಕೂಡ ಸಾಧ್ಯ ಇಲ್ಲ. ಅದು ಆಮೇಲೆ ಇನ್ನೊಂದು ಇವತ್ತು ಆಧುನಿಕವಾಗಿರ್ತಕ್ಕಂತಹ ರಾಷ್ಟ್ರಗಳ ಶ್ರೇಣಿಯಲ್ಲಿ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ದೇಶ ತನ್ನ ಆರ್ಥಿಕತೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಹೀಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾಗ್ತದೆ, ಈಗ ಈಗ ಹೇಳಿಕೆ ಆಗೋದಿಲ್ಲ, ಫ್ಯೂಚರ್ ಇಸ್ ಅನ್ಸರ್ಟನ್ ಅಂತ ಹೇಳಿ ಕರಿತೀವಿ. ಭವಿಷ್ಯತ್ತು ಅನಿಶ್ಚಿತವಾಗಿದೆ. ಸೊ ಈಗ ಏನಪ್ಪಾ ಅಂತಂದ್ರೆ, ಈಗ ನಾವು ಈಗ ಪೋರ್ಚುಗಲ್ನವರು ಇಂಗ್ಲೆಂಡ್ ಬಟ್ಟೆ ಕೊಡ್ತಾರೆ ಅಂತ ಹೇಳಿ ಅವ್ರನ್ನ ನಂಬ್ಕೊಂಡ್ ಬಿಟ್ರೆ, ಒಂದ್ ವೇಳೆ ಭವಿಷ್ಯತ್ತಿನಲ್ಲಿ ಬಟ್ಟೆಯನ್ನ ಕೊಡದೆ ಹೋದ್ರೆ ಅಲ್ಲಿ ಏನಾಗ್ಬೋದು, ಅವರಿಗೆ ಬಟ್ಟೆ ಮತ್ತೆ ತಕ್ಷಣದಲ್ಲಿ ಉತ್ಪಾದನೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತದೆ. ಹಾಗೇನೆ ಇಂಗ್ಲೆಂಡ್ದವರು ಮದ್ಯ ಕೊಡ್ತಾರೆ ಅಂತಂದ್ರೆ, ಮದ್ಯವನ್ನು ನಿಲ್ಲಿಸಿಬಿಟ್ರೆ, ಯಾವುದೋ ಒಂದು ಕಾರಣಕ್ಕಾಗಿ ನಿಲ್ಲಿಸಿಬಿಟ್ರೆ ಅದು ಕೂಡ ಕಷ್ಟ ಆಗುತ್ತದೆ. ಅದಕ್ಕಾಗಿ ಕಂಪ್ಲೀಟ್ ಆಗಿ ಅಥವಾ ಸಂಪೂರ್ಣವಾಗಿ ವೈಶಿಷ್ಟ್ಯತೆಯನ್ನ ಯಾವ ದೇಶಕ್ಕೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಆಗುದಿಲ್ಲ ಅನ್ನುವಂಥದ್ದು ನಾವು ಇಲ್ಲಿ ತಿಳ್ಕೊಳ್ತಕ್ಕ. ಅಂಡ್ ದಿ ಏಟ್ aspect is that the assumption of free trade wrong. Yes, ಮುಕ್ತ ವ್ಯಾಪಾರದ ಕಲ್ಪನೆ ತಪ್ಪು. Yes, every country going to protect her economy, this is also main theme. And at that moment what happens, every country going to protect her industrial entities and industrial expectations, and the production possibilities, and thereby and every country going to protect her economic activity itself for the viewpoint of measures to control the production possibilities. ಯಾಕಂತಂದ್ರೆ ಈ ಪ್ರತಿಯೊಂದು ದೇಶ ಏನಪ್ಪಾ ಅಂದ್ರೆ ಮುಕ್ತ ವ್ಯಾಪಾರ ಕಲ್ಪನೆ ಅಂತ ಹೇಳ್ತಾರೆ. ಮುಕ್ತ ವ್ಯಾಪಾರ ಅಂತಂದ್ರೆ ಯಾವ ದೇಶ ಯಾವಾಗ ಬೇಕಾದ್ರೂ ಎಷ್ಟು ಪ್ರಮಾಣದಷ್ಟು ಬೇಕಾದ್ರೂ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಮಾರಾಟವನ್ನು ಮಾಡಬಹುದು ಅನ್ನುವಂಥದ್ದನ್ನ ಇದು ತೋರಿಸ್ತದೆ ಅಥವಾ ಹೇಳ್ತದೆ. ಆದ್ರೆ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ದೇಶವು ತನ್ನ ಆರ್ಥಿಕತೆಯನ್ನ, ತನ್ನ ಕೈಗಾರಿಕೆಗಳನ್ನ, ತನ್ನ ಉತ್ಪಾದನಾ ಚಟುವಟಿಕೆಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತದೆ. ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ಮುಕ್ತ ವ್ಯಾಪಾರ ಕಲ್ಪನೆಯನ್ನು ಕೂಡ ತಪ್ಪಾಗಿರ್ತಕ್ಕಂಥದ್ದು ಅಂತ ಹೇಳಿ ಯಾರು ಅನೇಕ ಜನ ಆಧುನಿಕ ಅರ್ಥಶಾಸ್ತ್ರಜ್ಞರು ಚರ್ಚೆ ಮಾಡ್ತಾರೆ. ಅಂಡ್ ದೆನ್ ದಿ ನೈನ್ತ್ aspect is that too simple. This theoretical aspect too simple. ಇದು ಅತಿ ಸರಳವಾಗಿರ್ತಕ್ಕಂಥ ಸೈದ್ಧಾಂತಿಕ ವಿಶ್ಲೇಷಣೆ. It is very simplest theoretical analysis. It only considers and also stated as a 2x2 model theory. The Ricardian theory is a 2x2 ಮಾಡೆಲ್ ಥಿಯರಿ. ರಿಕಾರ್ಡ್ ಅವ್ರ ಸಿದ್ಧಾಂತ ಅಂತಂತಂದ್ರೆ 2x2 ಮಾದರಿಯ ಸಿದ್ಧಾಂತವಾಗಿದೆ ಅಂತ ನಾವು ಹೇಳ್ತೀವಿ. ಬಟ್ ಇಟ್ ಇಸ್ ನಾಟ್ ಸೋ ಸಿಂಪಲ್. ಯಾಕಂತಂದ್ರೆ ಇಲ್ಲಿ ಎರಡೇ ರಾಷ್ಟ್ರಗಳು ಇರ್ತದೆ, ಆಮೇಲೆ ಎರಡೇ ವಸ್ತುಗಳು ಇರ್ತದೆ, ಆ ಎರಡು ರಾಷ್ಟ್ರಗಳು ಎರಡು ಸರಕುಗಳೊಂದಿಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತದೆ ಅನ್ನುವಂಥದ್ದನ್ನ ಮಾತ್ರ ಇವರು ಗಣನೆಗೆ ತೆಗೆದುಕೊಂಡು ಹೇಳಿದ್ರು. ಆದ್ರೆ ಇಷ್ಟೊಂದು ಸರಳವಾಗಿ ವ್ಯಾಪಾರ ನಡೆಯೋದಿಲ್ಲ. ಆ ವ್ಯಾಪಾರದ ನಡುವೆ ಅಥವಾ ಒಂದು ಸೈಮಲ್ಟೇನಿಯಸ್ಲಿ ದಿ ಕಂಟ್ರೀಸ್ ಕ್ಯಾನ್ ಎಂಗೇಜ್ ಇನ್ ಟು ದಿ ಟ್ರಾನ್ಸಾಕ್ಷನ್ ಆಫ್ ಮಲ್ಟಿಪಲ್ ಕಮಾಡಿಟೀಸ್. ಇಲ್ಲೇನಪ್ಪಾ ಅಂತಂದ್ರೆ ಏಕಕಾಲಕ್ಕೆ ರಾಷ್ಟ್ರಗಳು ಅನೇಕ ಪ್ರಮಾಣದ ಸರಕುಗಳನ್ನ ರಫ್ತಾಮದು ಮಾಡ್ಲಿಕ್ಕೆ ತೊಡಗಬಹುದು. ಹಾಗೆ ತೊಡಗಿದಾಗ ಅವುಗಳನ್ನು ಹೇಗೆ ಅಸೆಸ್ಮೆಂಟ್ ಮಾಡಬೇಕು ಅನ್ನೋದು ಕೂಡ ಡಿಫಿಕಲ್ಟಿ ಆಗುತ್ತದೆ ಅಂತ ಹೇಳಿ
ಯಾರೋ ಟೀಕಾಕಾರರು ಹೇಳಿದ್ರು. ಸೊ ದಿಸ್ ಈಸ್ ಕನ್ಸರ್ನ್ ಟು ವಾಟ್ ದಿ Ricardian theory of international trade. And now last thing is the conclusion. So what we will conclude here, the theory, it is one of the premier theory, one of the eminent theory. It is one of the very very important theoretical part, theoretical ideas which given to we people to realize and to understand very easily and clearly about the international scenario and international trade. And it also teaches us how to enter into the international trade, what is the main motto of international trade, and how we will be able to gain from the international trade, and what are the hurdles also there. So this is how we will be learned from this theoretical aspect. ಈ ಸಿದ್ಧಾಂತದಿಂದ ನಾವೇನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಲಾಭಗಳನ್ನು ಹೇಗೆ ಪಡ್ಕೊಳ್ಬೇಕು, ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯಲ್ಲಿ ನಾವೇನಪ್ಪಾ ಅಂತಂದ್ರೆ ಹೇಗೆ ಉಳ್ಕೊಳ್ಬೇಕು, ಆಮೇಲೆ ನಮಗೆ ಬೇಡವಾಗಿದ್ರು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೇಗೆ ಲಾಭದಾಯಕವಾಗಿ ನಾವು ಮಾಡ್ಕೊಳ್ಬಹುದು ಅನ್ನುವಂತ ಅನೇಕ ವಿಷಯಗಳನ್ನ ಇದು ತಿಳಿಸಿಕೊಡ್ತಾ ಇದೆ. ಸಿದ್ಧಾಂತದಲ್ಲಿ ಕೆಲವೊಂದು ಕೊರತೆಗಳನ್ನು ನಾವು ಕಾಣ್ಕೊಳ್ತೀವಿ, ಬಟ್ ಇಟ್ ಈಸ್ ಪ್ರಿಪೇರ್ಡ್ in what at the end of the 18th century, and it means it is 19th century's theoretical aspect. And who know about 200 years we have got passed, and who know future, at that moment what happens. Till today we are going to discuss and we are going to talk on this theoretical aspect, because it has some kind of the eminent principle itself. ಯಾಕಂತಂದ್ರೆ ಸುಮಾರು 18ನೇ ಶತಮಾನದ ಕೊನೆ ಭಾಗ ಮತ್ತು 19ನೇ ಶತಮಾನದಲ್ಲಿ ಶತಮಾನದ ಪ್ರಾರಂಭದಲ್ಲಿ ತಯಾರಾಗಿರ್ತಕ್ಕಂಥ ಸಿದ್ಧಾಂತಿಕ ವಿಶ್ಲೇಷಣೆ ಇಲ್ಲೇನಪ್ಪಾ ಅಂತಂದ್ರೆ ಇಂಥ ಒಂದು ಸಿದ್ಧಾಂತವನ್ನ 200 ವರ್ಷಗಳಾಗಿ ಹೋದ್ರೂ ಕೂಡ ಇನ್ನೂ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲಿ ಒಂದು ಶಕ್ತಿ ಇದೆ, ಒಂದು ಸಾಮರ್ಥ್ಯ ಇದೆ. ಅವರು ಕೊಟ್ಟಿರ್ತಕ್ಕಂಥ ಅನೇಕ ವಿಷಯ ವಸ್ತುವನ್ನ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ಕೊರತೆಗಳಿದ್ದಾವೆ ಸಿದ್ಧಾಂತದಲ್ಲಿ. ಆ ಕೆಲವೊಂದು ಕೊರತೆಗಳು ಇರುವುದೇನೆ, ಯಾಕಂತಂದ್ರೆ ನಮಗೆ ಇವತ್ತು ಆಗಿರ್ತಕ್ಕಂಥದ್ದು ನಾಳೆ ಅಥವಾ ಮತ್ತೊಂದು ದಿನ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ 200 ವರ್ಷಗಳಾದ್ರೂ ಕೂಡ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಟ್ ಹ್ಯಾಸ್ ಸಚ್ ಕೈಂಡ್ ಆಫ್ ದಿ ಎಮಿನೆನ್ಸಿ, ಅದರಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿ ಇದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಇದಾಗಿತ್ತು ಒಂದು ರಿಕಾರ್ಡ್ ಅವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚರ್ಚೆ. ಅಂಡ್ ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್, ಡೌಟ್ಸ್, ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಮೈಕ್ ಅಂಡ್ ಟಾಕ್ ವಿತ್ ಮೀ. ನಿಮ್ಗೆ ಏನಾದ್ರೂ ಸಂದೇಹಗಳಿದ್ರೆ, ಸಮಸ್ಯೆಗಳಿದ್ರೆ ನಿಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತ ಏನಪ್ಪಾ ಅಂತಂದ್ರೆ ಏನೇ ಸಂದೇಹಗಳಿದ್ರೆ ಕೇಳಬಹುದು. Right now there are 11 participants, and here the first one is Sushma and Saurabh Gaudi and Ritika, Sandhya and Bhagyasri, Lakshmi and Megha, Vaishnavi, Yogesh, and Shivani and Sravani. These are only 11 participants. And if there is any problem, ಏನಾದ್ರೂ ಸಮಸ್ಯೆಗಳಿದ್ರೆ ಕೇಳ್ರಿ. ಹೇಳ ಸೌರಭ್, ಹೇಳಪ್ಪ. ಏನ್ ಸಮಸ್ಯೆ ಇಲ್ಲ? ಓಕೆ. ಎನಿ ಪ್ರಾಬ್ಲಮ್ಸ್? ಶಿವಾನಿ, ಆರ್ ಯು ಯೂಸಿಂಗ್ 2 phones? ಐ ಥಿಂಕ್. ಹಲೋ, ಎರಡು. ಎಸ್, ಶಿವಾನಿ ಪವರ್ ಒಂದಿದೆ ಏನ್ರಿ ಬಹುಶಃ. ಹಲೋ ಸೌರಭ್, ಹೇಳ. ಹಾ, ಹೇಳ ಸೌರಭ್, ಹೇಳ. ಏನ್ ಹೇಳ? ಏನಿಲ್ಲ. ಓಕೆ. ಓಕೆ, ಶಾಲ್ ವಿ ಕನ್ಕ್ಲೂಡ್ ರೈಟ್ ನೌ? Okay, meeting will be wind up, and tomorrow's class I will again tell you in WhatsApp. Okay, WhatsApp ನಲ್ಲಿ ಏನಪ್ಪಾ ಅಂತಂದ್ರೆ ನಾಳಿನ ತರಗತಿ ಬಗ್ಗೆ ಏನಪ್ಪಾ ಅಂತಂದ್ರೆ WhatsApp ನಲ್ಲಿ ನಿಮ್ಗೆ ತಿಳಿಸ್ತೀನಿ, ಎಷ್ಟು ಸಮಯ ಮತ್ತು ಯಾವ ಟಾಪಿಕ್ ಅನ್ನೋದನ್ನ. ಸೊ ನಾಳೆ ಏನಪ್ಪಾ ಅಂತಂದ್ರೆ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ನಾಳೆ ದಿನ ಯಾವ್ದ್ರಿ? ಅದು ಕೂಡ 15 ಅಂಕದ ಪ್ರಶ್ನೆ. ಸೊ ಇನ್ನೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪಾರ್ಟಿಸಿಪೇಷನ್ ಆಗ್ತಾ ಇಲ್ಲ. ಸೊ ಟೆಲ್ ಯುವರ್ ಫ್ರೆಂಡ್ಸ್ ಟು ಜಾಯಿನ್. ಓಕೆ, ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಹೇಳಿ, ಜಾಯಿನ್ ಆಗ್ಲಿಕ್ಕೆ ಹೇಳಿ.
ಮತ್ತು ಇದೇನಪ್ಪಾ ಅಂತಂದ್ರೆ ಡೈಲಿ ಅಟೆಂಡೆನ್ಸ್ ಇಟ್ ಈಸ್ ಟು ಬಿ ಸೆಂಟ್ ಟು ಯೂನಿವರ್ಸಿಟಿ. ಗಾಟ್ ಇಟ್? ಸೊ ಫ್ರೆಂಡ್ಸ್, ಯು ಶುಡ್ ನಾಟ್ ಬಿ ನೆಗ್ಲೆಕ್ಟ್ ಇಟ್. ಯಾವುದೇ ನನ್ನ ಕ್ಲಾಸ್ ಅಷ್ಟೇ ಅಲ್ಲ, ಯಾವುದೇ ಪ್ರೊಫೆಸರ್ಸ್ ಕ್ಲಾಸ್ ಎಂಗೇಜ್ ಮಾಡಿದ್ರೆ ಆ ಎಲ್ಲ ಕ್ಲಾಸ್ಗಳಿಗೆ ಎಂಗೇಜ್ ಆಗೋದು ಅವಶ್ಯಕತೆ ಇದೆ, ಲಾಗಿನ್ ಆಗೋದು ಅವಶ್ಯಕತೆ ಇದೆ, ಮತ್ತು ಅದು ಅಟೆಂಡೆನ್ಸ್ ಬರ್ತದೆ. ಅಟೆಂಡೆನ್ಸ್ ಅನ್ನ ನಾವೇನ್ ಮಾಡ್ತಾ ಇದ್ದೇವೆ, ಮಾನ್ಯ ವಿಶ್ವವಿದ್ಯಾಲಯಕ್ಕೆ ಅದನ್ನ ಪ್ರಸ್ತುತಪಡಿಸಬೇಕಾಗಿದೆ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಅದು ಮುಂದೆ ನಿಮ್ಗೆ ಏನಾಗಬಹುದು, ಸಮಸ್ಯೆ ಉಂಟು ಮಾಡ್ತದೆ. ಯಾಕಂದ್ರೆ ನೀವು ಅಟೆಂಡೆನ್ಸ್ ಆಗಿಲ್ಲ ಅಂತ ನಾವ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆನ್ಲೈನ್ ಅಟೆಂಡೆನ್ಸ್ ಬರ್ತದೆ. ಸೊ ಅಟೆಂಡೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಫೈನಲ್ ಆಗಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.